ಇರಿಸಿ ಇದುವರೆಗೂ ಕಾಪಾಡಿದೆ ಸ್ತೋತ್ರ. ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದೀವಿ ಸ್ತೋತ್ರ. ಎನಿಸಿದ ಕಾರ್ಯಗಳನ್ನು ಮಾಡಿದ್ದೀವಿ ಸ್ತೋತ್ರ. ಎಷ್ಟು ಸ್ತೋತ್ರ ಹೇಳಿದರೆ ಸಾಕಾಗುವುದಿಲ್ಲ ಸ್ವಾಮಿ. ಅಷ್ಟೊಂದು ಉಪಕಾರಗಳನ್ನು ಮಾಡುತ್ತ ದೇವರು ನೀನಾಗಿದ್ದೀವಿ. ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ಒಂದು ಸುಂದರ ಸಮಯದಲ್ಲಿ ಕರ್ತನೆ ನಿನ್ನ ಆರಾಧನೆ ಮಾಡುವ ಭಾಗ್ಯವನ್ನು ನಮಗೆ ನೀಡುತ್ತಿದ್ದೀವಿ. ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ಆರಾಧನೆಯ ಕಡೆಗೆ ನಾನು ಒಪ್ಪಿಸಿಕೊಡ್ತೇನೆ. ಈ ಆರಾಧನೆಗೆ ಬರುತ್ತಿರುವವರನ್ನು ಸ್ವಾಮಿ ಎಲ್ಲರನ್ನು ನಿನ್ನ ಕಡೆಗೆ ಒಪ್ಪಿಸಿಕೊಡಲಾಗಿದ್ದೇನೆ. ಈ ಆರಾಧನೆ ಆರಂಭದಿಂದಲೂ ಕರ್ತನೆ ಅಂತ್ಯದವರೆಗೂ ಸ್ವಾಮಿ ನಮ್ಮ ಜೊತೆಯಲ್ಲಿ ನಿದ್ದು ಒಂದೊಂದು ಕ್ಷಣದಲ್ಲಿಯೂ ಸ್ವಾಮಿ ನಮ್ಮನ್ನು ನಡೆಸಬೇಕಾಗಿ ನಲ್ಲಿ ಬೇಡಿಕೊಳ್ತೇನೆ. ನಮ್ಮ ಮುಂದೆ ಇಲ್ಲಿ ಮಹಿಮೆ ಉಂಟಾಗಲಿ ಕರ್ತನೆ. ಎಲ್ಲವನ್ನ ನಿನ್ನ ಕಡೆಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿನ ಜೀವ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. God is good and all the time. God is good and all the time. Yes, amen. ನಮ್ಮ ದೇವರು ಆತನ ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಸೊ ನಾವೆಲ್ಲರೂ ಎದ್ದು ನಿಂತು ನಮ್ಮ ಕೈ ಚಪ್ಪಾಳೆಯನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಹೋಗುವ. ಭಜಿಸಿ ಜಯ ಹೊಂದು ನನ್ನ ಮಾನವೇ, ಸ್ತುತಿಸಿ ಜಯ ಹೊಂದು ನನ್ನ ಮಾನವೇ,
ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನನ್ನೇ ನಂಬಿಗಸ್ತಾನೆನ್ನಿರಿ, ಆತ ನಮ್ಮ ವಿಮೋಚಕನು. ಕರ್ತನನ್ನೇ ನಂಬಿಗಸ್ತಾನೆನ್ನಿರಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವರು ಬಾ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಮ್ಮ ದೇವರಿಗೆ ಒಂದು ಜೋರಾದ ಚಪ್ಪಳನ್ನು. ಆತನು ಕರೆದಂಥ ದೇವರಾಗಿದ್ದಾನೆ. ಆತನು ನಂಬಿಗಸ್ತನಾದ ದೇವರು. ಆತ ನಮ್ಮೆಂದಿಗೂ ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಆತನನ್ನು ಆರಾಧಿಸುವ. ಕರೆದಂಥ ದೇವರೇ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ವಿ ವರ್ಷಿಪ್ ಯು ಗಾಡ್. ಥ್ಯಾಂಕ್ ಯು ಗಾಡ್. Thank you, Jesus. Thank you, Father. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾಥನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾಥನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ
ನಮ್ಮನ್ನು ಕಾಯಲು ಶಕ್ತನಾಥನು ಆತ ಒಳ್ಳೆಯವ ನನ್ನ ಕಾಯುವವ ಅಗತ್ಯವೆಲ್ಲ ಪೂರೈಸುವ ಆತ ಒಳ್ಳೆಯವ ನನ್ನ ಕಾಯುವವ ಅಗತ್ಯವೆಲ್ಲ ಪೂರೈಸುವವ ನಂಬಿ ಬಂದೆ ನಿನ್ನ ಹಿಂದೆ ಜೀವದ ಮಾರ್ಗವು ನೀನಲ್ಲವೇ ನಂಬಿ ಬಂದೆ ನಿನ್ನ ಹಿಂದೆ ಜೀವದ ಮಾರ್ಗವು ನೀನಲ್ಲವೇ ಆತ ಒಳ್ಳೆಯವ ನನ್ನ ಕಾಯುವವ ಅಗತ್ಯವೆಲ್ಲ ಪೂರೈಸುವವ ಆತ ಒಳ್ಳೆಯವ ನನ್ನ ಕಾಯುವವ ಅಗತ್ಯವೆಲ್ಲ ಪೂರೈಸುವವ ಅಗತ್ಯವೆಲ್ಲ ಪೂರೈಸುವವ ಅಗತ್ಯವೆಲ್ಲ ಪೂರೈಸುವವ. ಥ್ಯಾಂಕ್ ಯು ಗಾಡ್. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮಗೆ ಸ್ತೋತ್ರ. ಈ ಪರಿಶುದ್ಧನಾದ ದೇವರಾಗಿದೆ ಸ್ವಾಮಿ. ಕರ್ತನೇ, ನಿಮಗೆ ಸ್ತೋತ್ರ. ಜೀವದ ರೊಟ್ಟಿ ನಿಮಗೆ ಸ್ತೋತ್ರ. ಅದರದ ಆಹಾರವಲ್ಲಿರುವಂಥ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಗಾಡ್. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ, 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 ಹಲ್ಲೆಲೂಯಾ. ಆರಾಧನೆ, 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 ಆರಾಧನೆ. ಪರಲೋಕದಲ್ಲಿ ನಿನ್ನ ಚಿತ್ರ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ರ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ರ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿ
ವಾಕ್ಯದ ಬೆಳಕು ನೀಡು ದೇವಾ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ, ಆರಾಧನೆ, ಶಿಖಿತರಿ ಬಲದು ಆರಾಧನೆ. Thank you, Jesus. ಆರಾಧನೆ, ಹಲ್ಲೆಲೂಯಾ, ಆರಾಧನೆ. Thank you, Lord Jesus. Thank you, Master. ಆರಾಧನೆ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ, 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 ಹಲ್ಲೆಲೂಯಾ, ಆರಾಧನೆ, 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 ಹಲ್ಲೆಲೂಯಾ, ಆರಾಧನೆ. Thank you, Lord. Thank you, Master. Thank you for your presence, Father. Fill this place, God. Fill, oh Master, every sickness, Lord, to be healed, God. Thank you, Master. Thank you for your presence, Father. Thank you, God. Thank you, Jesus. Kori Randhara Bala, Shikhi Darimala Gandhara. Thank you, Jesus. Thank you, Father. Fill, oh God. Fill, Master. ಆರಾಧನೆ, ಹಲ್ಲೆಲೂಯಾ, ಆರಾಧನೆ, ಆರಾಧನೆ, Hallelujah, ಆರಾಧನೆ, ಆರಾಧನೆ, glory, 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 ಆರಾಧನೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನಗೆ ಆರಾಧನೆ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನಗೆ ಮಹಿಮೆ ಸ್ವಾಮಿ. ಯಾಕಂದ್ರೆ ದೇವರೇ, ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ಕರುಣೆಗಾಗಿ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ, ಕ್ರಿಸ್ತ ಯೇಸುವಿನಲ್ಲಿ ನಿನ್ನ ಪ್ರಭಾವದ ನಿರೀಕ್ಷೆಗೆ ಬಾಧ್ಯಸ್ಥರನ್ನಾಗಿ
ಮಾಡಿದಂಥ ದೇವರು ಸ್ವಾಮಿ ನೀನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ನೀನೇ ಸ್ತುತಿಗೆ ಯೋಗ್ಯ, ನಿನ್ನ ಮಹಿಮೆಗೆ ಯೋಗ್ಯನು, ನಿನಗೆ ಆರಾಧನೆ. ಎಸ್ ಎಸ್ ಹಲಲರೆಬೋ ಶಕ್ರೆಬೋ ಎಸ್ ಲೆಕೆ. ಹಲ್ಲೆಲೂಯ, ಹಲ್ಲೆಲೂಯ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ, ಆತನ ಉಪಕಾರಕ್ಕೆ ಬದಲನ್ನು ನೀಡಲಿ. ಓ ಸ್ತೋತ್ರ ರಾಜ. ಕಳೆದ ವಾರ ಎಲ್ಲ ನಮ್ಮನ್ನು ನಡೆಸಿಕೊಂಡು ಬಂದಂಥ ದೇವರು ಸ್ವಾಮಿ, ಸಭೆಯಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ ದೇವರು ನೀನು ಸ್ವಾಮಿ. ನಿನ್ನ ಸಮ್ಮುಖದ ಆಶೀರ್ವಾದದಲ್ಲಿ ನಮ್ಮನ್ನ ತುಂಬಿಸಿದ ದೇವರು ಸ್ವಾಮಿ ನೀನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು. ಥ್ಯಾಂಕ್ ಯು ಲಾರ್ಡ್. ಶಬಲಹೌತ ರಹಮೋ ಲಹೆಬ್ರೋ ಗ್ಲೋರಿ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ, ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀನೇ యేసయ్య, ಕಮ್ ಆನ್ ಚರ್ಚ್. ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀನಾಗೆ ಆರಾಧನೆ, ನೀನಾಗೆ ಆರಾಧನೆ. ಎಸ್ ಎಸ್, ಸಭೆ ಜೋರಾಗಿ ಹಾಡಿರ್ಬೇಕು. ಕಮ್ ಆನ್. ನಾ ಮಾಡುವೆ, ನಾ ಮಾಡುವೆ ಇನ್ನು ಮೇಲೆ ನಿನಗೆ ಆರಾಧನೆ. ಕಮ್ ಆನ್. ನಿನಗೆ ಲೋಕೋ ರಹಸ್ಯ ಬ್ರಹ್ಮಂತೋ, ನಿನಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಇನ್ನೊಮ್ಮೆ ಹೇಳೋಣ, ನಿನಗೆ ಆರಾಧನೆ, ನೀನಾಗೆ ಸ್ವಾಮಿ. ನಿನ್ನೊಬ್ಬನಿಗೆ ಆರಾಧನೆ ಸ್ವಾಮಿ, ನಿನ್ನೊಬ್ಬನಿಗೆ ಮಹಿಮೆ ಸ್ವಾಮಿ. ಗ್ಲೋರಿ 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 ಗ್ಲೋರಿ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನೀನಾಗೆ ಆರಾಧನೆ. ನಿನ್ನ ರಕ್ತವ ಸುರಿದು, ಕಮ್ ಆನ್ ಚರ್ಚ್, ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ, ನೀನಾಗೆ ಆರಾಧನೆ. ನಿನ್ನ ಪ್ರಾಣವ ನೀಡಿ, ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನೀನಾಗೆ ಆರಾಧನೆ. ನಿನ್ನ ರಕ್ತವ ಸುರಿದು, ನಿನ್ನ ರಕ್ತವ ಸುರಿದು ರಕ್ಷಣೆಯ ನೀಡಿರುವೆ, ನೀನಾಗೆ ಆರಾಧನೆ. ನಿನ್ನ ಮಗನಾಗಿ ಮಾಡಿದೆ, ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ಎಸ್ ಫಾದರ್, ನನ್ನಾಗಿ ಮಾಡಿದೆ, ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ಎಲ್ಲರೂ ಕೊನೆದಾಗ ನೀನಾಗೆ ಶಬಾನ ರಹಸ್ಯಕ್ಕೆ ರಹೋ ಬ್ರಹ್ಮಂತೆ ಲೆಬ್ರಹ ಸೊಬ್ರು. ಎಸ್ 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 ಹೋಲಿ ಗಾಡ್ ರಾಮೋ. ಕಾಲವೆಲ್ಲ ಆರಾಧನೆ, ನಿನಗೆ ಮಹಿಮೆ, ನಾ ಮಾಡುವೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿಮಗೆ ಆರಾಧನೆ. ಶಬಹಲ ರಹಬೋ ರಹಬೋ.
ಜೀವಂತ್ಯ ಕಾಲ ಕೊನೆದಾಗಿ ಹಾಲೆಲೂಯ ಹೇಳೋಣ. ಕಮಾನ್, ಹಾಲೆಲೂಯ ಹಾಲೆಲೂಯ ಹಲ್ಲೆಲೂಯ, ಗ್ಲೋರಿ 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 ಗ್ಲೋರಿ, ಮಹಿಮೆ ಮಹಿಮೆ ರಾಜ ನಿನಗೆ. ಎಸ್ ಫಾದರ್, ಹಾಲೆಲೂಯ ಹಾಲೆಲೂಯ, ಇನ್ನೊಬ್ಬ ಹಾಲೆಲೂಯ ಹಾಲೆಲೂಯ. ಎಲ್ಲ ಬಾಯಿಗಳು ಎಲ್ಲ ಬಾಯಿಗಳು ಎಲ್ಲ ಬಾಯಿಗಳು. ಶಬ್ರಹೆಮಾನ್ ಕುಬ್ರಾಸೆಗೆ. ಎಸ್ 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 ಹಲ್ಲೆಲೂಯ ಹಾಲೆಲೂಯ ಹಲ್ಲೆಲೂಯ ಹಾಲೆಲೂಯ. ದೊಡ್ಡ ಚಪ್ಪಾಳೆ ದೊಡ್ಡ ದೇವರಿಗೆ ತಟ್ಟಿ ಕನಪಡಿಸು. ಓ ನಿನಗೆ ಕಾಣುತ್ತೆ ರಾಜ, ನಿನಗೆ ಮಹಿಮೆ, ನಿನ್ನ ನಾಮ ಉನ್ನತಿಗೆ ಬರಬೇಕು ಸ್ವಾಮಿ. ನಿನ್ನ ನಾಮ ಒಂದೇ ಸ್ತುತಿಗೆ ಯೋಗ್ಯವಾದ ನಾಮ, ನಿನ್ನ ನಾಮ ಒಂದೇ ಮಹಿಮೆಗೆ ಯೋಗ್ಯವಾದ ನಾಮ. ಎಲ್ಲ ಘನತೆ ಎಲ್ಲ ಮಾನ ಮಹಿಮೆ ನಿನಗೆ ರಾಜ. ಥ್ಯಾಂಕ್ ಯು ಫಾರ್ ಯುವರ್ ಹೋಲಿ ಪ್ರೆಸೆನ್ಸ್ ಗಾಡ್. ಕಂಟಿನ್ಯೂ ಆಗಿ ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸು ಸ್ವಾಮಿ. ಪವಿತ್ರಾತ್ಮನೇ, ನಿನ್ನ ಕಂಟ್ರೋಲಲ್ಲಿ ನಮ್ಮನ್ನು ತೆಗೆದುಕೊಂಡಿರೋದಕ್ಕಾಗಿ ಸ್ತೋತ್ರ. ನೀನು ಮಾತನಾಡು, ನೀನು ಕಲಿಸು, ನೀನು ಬೋಧಿಸು, ನೀನು ಆಶೀರ್ವಾದಿಸು. ಯೇಸು ನಾಮದಲ್ಲಿ ಬೇಡ್ದೇನೆ ತಂದೆ, ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಹಲ್ಲೆಲೂಯ. ಎಲ್ಲರೂ ಇಲ್ಲೇ ಇದ್ದೀರಲ್ಲ? ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದೇವರ ಪ್ರಸನ್ನತೆಯ ಆನಂದವನ್ನು ನಿಮ್ಮ ಮುಖದಲ್ಲಿ ನೋಡಲಿಕ್ಕೆ ನಾನು ಬಯಸ್ತೇನೆ. ನೋಡು ಎಷ್ಟು ಮುಖದಲ್ಲಿ ಕಾಣ್ತದೆ. ಹಲ್ಲೆಲೂಯ ಹಲ್ಲೆಲೂಯ. ಸಭೆಯಾಗಿ ಸೇರಿ ಬರುವಂತೆ ದೇವರೊಂದು ಕೃಪೆ ಕೊಟ್ಟಿದ್ದಾನೆ. ಇದು ನಮ್ಮ ಪಾಲಿಗೆ ಸಿಕ್ಕಿದಂಥ ಒಂದು ಕೃಪೆ ಅಲ್ವಾ? ನಮ್ಮ ಪಾಲಿಗೆ ಸಿಕ್ಕಿದಂಥ ಒಂದು ಭಾಗ್ಯ. ಹಲ್ಲೆಲೂಯ. ಈ ಸಮಯವನ್ನು ನಾವು ಯಾರೂ ಕೂಡ ಮಿಸ್ ಮಾಡಿಕೊಳ್ಳೋದಿಲ್ಲ. ನಾವೇನು ಮಾಡ್ತೇವೆ, ಇದನ್ನು ಸದುಪಯೋಗ ಪಡಿಸಿಕೊಳ್ತೇವೆ. ಕಾರಣ ಏನು? ಸದುಪಯೋಗ ಪಡಿಸಿಕೊಳ್ಳುವಂಥ ಕಾರಣ ಏನು? ಅದರ ಟೇಸ್ಟ್ ಏನೆಂಬುದಾಗಿ ನಮ್ಗೆ ಗೊತ್ತಾಗಿದೆ. ಹಲ್ಲೆಲೂಯ. ಅದರ ರುಚಿ ಏನೆಂಬುದಾಗಿ ಗೊತ್ತಾಗಿದೆ. ಯಾವುದಾದ್ರೂ ಒಂದು ರುಚಿ ಪದಾರ್ಥವನ್ನು ತಿನ್ನಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಬಿಡ್ತೇವೆ ನಾವು? ಬಿಡುವುದಿಲ್ಲ. ಹಲ್ಲೆಲೂಯ. ಅದರ ರುಚಿ ಸಭೆಯಾಗಿ ಸೇರಿ ಬಂದು ಕರ್ತನನ್ನು ಆರಾಧಿಸುವಂಥದ್ದು, ಕರ್ತನನ್ನು ಪ್ರಾರ್ಥಿಸುವಂಥದ್ದು, ಅದು ಎಷ್ಟು ರುಚಿಕರವಾಗಿದೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಅದು ಸಂತೋಷಕರವಾಗಿದೆ. ಹಲ್ಲೆಲೂಯ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಬಲ ಇದೆ. ಆದ್ದರಿಂದ ನಾವು ಈ ಸಮಯವನ್ನು ಸಂಡೇ ಬಂತಂದರೆ ನಾವು ಸದುಪಯೋಗ ಪಡಿಸ್ಕೊಳ್ತೇವೆ. ಕಳೆದ ದಿನಮಾನಗಳಲ್ಲಿ ನೋಡಿ, ನಮಗೆ ಸಿಕ್ಕುವಂಥ ರಜೆ ಭಾನುವಾರ. ಆದ್ದರಿಂದ ಕಳೆದ ದಿನಮಾನಗಳಲ್ಲಿ ಅನೇಕ ವರ್ಷಗಳಿಂದ ನಾವು ಭಾನುವಾರ ಸೇರಿ ಬರ್ತೇವೆ, ಸಭೆಯಾಗಿ ಸೇರಿ ಬರ್ತಾ ಇದ್ದೇವೆ. ಅದರ ರುಚಿ ತಿಳಿದವರು, ಅದರ ಬಲ ತಿಳಿದವರು, ಹಲ್ಲೆಲೂಯ, ಅದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿದವರು ನಾವು ಓಡಾಡಿ ಬರ್ತೇವೆ. ಕರ್ತನ ಪ್ರಸನ್ನತೆ ನಮ್ಮನ್ನು ಏನು ಮಾಡ್ತದೆ? ಆತನ ಸನ್ನಿಧಿಗೆ ಸೆಳೀತದೆ. ಹಲ್ಲೆಲೂಯ ಹಲ್ಲೆಲೂಯ. ಕರ್ತನ ಎಲ್ಲಿದ್ದಾನೆ? ದೇವರು, ನಮ್ಮ ತಂದೆಯಾದ ದೇವರು ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಫಾಸ್ಟಿಂಗಲ್ಲಿ ಬಂದಾಗೆ ಕಾಣ್ತದೆ ಸಭೆ. ಫಾಸ್ಟಿಂಗಲ್ಲಿದ್ದೀರಾ ಯಾರಾದರೂ? ನಮ್ಮ ದೇವರೆಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಹಲ್ಲೆಲೂಯ. ಆ ದೇವರ ಒಂದು ಸಾನ್ನಿಧ್ಯ, ಆ ದೇವರ ಒಂದು ಮಹಿಮೆ, ಪ್ರಸನ್ನತೆ ನಮ್ಮಲ್ಲಿದೆ, ನಮ್ಮೊಂದಿಗಿದೆ. ಹಲ್ಲೆಲೂಯ. ಒಂದು ದಿವಸ ನಮ್ಮಲ್ಲಿರುವಂಥ ದೇವರ ಸಾಮರ್ಥ್ಯ ಅನುಭವಿಸ್ತಿರುವಂಥ ನಾವು, ನಮ್ಮಲ್ಲಿರುವಂಥ ದೇವರ ಒಂದು ಪ್ರಸನ್ನತೆಯನ್ನು ಅನುಭವಿಸುವಂಥ ನಾವು, ಒಂದು ದಿವಸ ಬರುವಾಗ ಆ ದೇವರನ್ನೇ ಕಾಣಲಿಕ್ಕಿದ್ದೇವೆ. ಹಲ್ಲೆಲೂಯ.
ಅದರ ಮಹಿಮೆಯನ್ನು, ಗ್ಲೋರಿಯನ್ನು ನಾವು ನೋಡಲಿಕ್ಕಿದ್ದೇವೆ. ಇನ್ನೂ ಹೆಚ್ಚಾಗಿ ನಾವು ಅನುಭವಿಸ್ಲಿಕ್ಕಿದ್ದೇವೆ. ಆದ್ದರಿಂದ ಭೂಲೋಕ ಯಾತ್ರೆಯಲ್ಲಿ ಕ್ರಿಸ್ತನ ಸಭೆ ಮಹಿಮೆಯಿಂದ ಮಹಿಮೆಗೆ ಹೋಗೋದು. ಒಂದು ದಿವಸ ಬರ್ತದೆ, ಆ ದಿವಸ ಆ ಮಹಿಮೆಯ ಸ್ವಾರೂಪ್ಯವೇ ನಾವು ಆಗುವಂಥದ್ದು. ಆ ದಿವಸ ಮುಖಾಮುಖಿಯಾಗಿ ಕಾಣುವಂಥ ಒಂದು ದರ್ಶನದ ಒಂದು ಭಾಗ್ಯ. ವಾವ್, ಹಲ್ಲೆಲೂಯಾ. ಎಷ್ಟೋ ವರ್ಷಗಳಿಂದ ದೇವರೊಬ್ಬ ಇದ್ದಾನೆ, ಆತನು ಮಗನಾಗಿ ಲೋಕಕ್ಕೆ ಬಂದಿದ್ದಾನೆ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಅನೇಕ ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ದೇವೆ. ನಂಬಿದವರಲ್ಲಿ ಆತನ ಪ್ರಸನ್ನತೆ ಇದೆ, ಅವರು ದೇವರ ಆಲಯವಾಗಿದ್ದಾರೆ, ಎಲ್ಲ ಕೇಳ್ತಾ ಬರ್ತಾ ಇದ್ದೇವೆ. ಆದರೆ ಅದರ ನಿಜ ಸ್ವರೂಪ ಅಂತ್ಯ ದಿನಮಾನಗಳಲ್ಲಿ ದೇವರ ಭಕ್ತರು ನಂಬಿ ಅಂಗೀಕಾರ ಮಾಡಿದವರು ಆತನ ಸ್ವರೂಪವುಳ್ಳವರೇ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದಿನಗಳಲ್ಲಿ ಇವತ್ತು ಏನು ಕೇಳ್ತಾ ಇದ್ದೇವೆ, ಏನು ಸೆನ್ಸ್ ಮಾಡ್ತಾ ಇದ್ದೇವೆ, ಆ ದಿನಗಳಲ್ಲಿ ಪ್ರತ್ಯಕ್ಷವಾಗಿ ಅದನ್ನು ನಾವು ಅನುಭವಿಸ್ಲಿಕ್ಕಿದ್ದೇವೆ. ಅದಕ್ಕೆ ದೇವರು ಏನು ಮಾಡ್ತಾ ಇದ್ದಾರೆ ಗೊತ್ತುಂಟ, ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ ಈ ಲೋಕ ಯಾತ್ರೆಯಲ್ಲಿ. ವಾವ್ ವಾವ್, ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಪಿಕ್ನಿಕ್ಗೆ ಹೋಗೋದುಂಟು. ಪಿಕ್ನಿಕ್ ತಪ್ಪಲ್ಲ, ಹೋಗಿ ಔಟಿಂಗ್ ಹೋದಷ್ಟು ಒಳ್ಳೆಯದು. ಫ್ಯಾಮಿಲಿಯಾಗಿ ಔಟಿಂಗ್ ಹೋಗ್ತಾ ಇರಬೇಕು, ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ, ಒಳ್ಳೆಯದು. ಓಕೆ, ಪಿಕ್ನಿಕ್ಗೆ ಹೋಗಿ ಒಳ್ಳೆ ಒಳ್ಳೆ ಪ್ಲೇಸ್ಗಳು ನೋಡೋಕೆ ಎಷ್ಟು ಆನಂದ ಆಗ್ತದೆ. ಆದರೂ ಕೂಡ ಆ ಪ್ಲೇಸ್ಗಳ ಹೊರಗೆಲ್ಲ ಒಳ್ಳೆ ಕಾಣ್ತದೆ, ಒಳಗೆ ನೋಡಿದರೆ ಎಷ್ಟು ವ್ಯಭಿಚಾರಗಳು, ಎಷ್ಟು ಪಾಪಗಳು, ಎಷ್ಟು ಕೊಲೆಗಳು ಆ ಪ್ಲೇಸ್ಗಳಲ್ಲೆಲ್ಲ ಆಗ್ತಾ ಇರ್ತದೆ ಅಲ್ವಾ. ಆದರೆ ಒಂದು ದಿವಸ ಬರುವಾಗ ಇವುಗಳು ಏನು ಇಲ್ಲದ ಸ್ಥಳವನ್ನು ನಾವು ನೋಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಸಮಾಧಾನದ ರಾಜ್ಯ, ಪ್ರೀತಿಯ ರಾಜ್ಯ ಪ್ರತ್ಯಕ್ಷವಾಗಿ ಬರಲಿಕ್ಕಿದೆ. ಹಲ್ಲೆಲೂಯಾ. ಈಗ ಪರೋಕ್ಷವಾಗಿ ಇದೆ, ನಂಬಿದವರ ಹೃದಯದಲ್ಲಿ ವಾಸಿಸ್ತದೆ ಆ ರಾಜ್ಯ, ಆ ಕಿಂಗ್ಡಮ್. ಒಂದು ದಿವಸ ಬರುವಾಗ ಪ್ರತ್ಯಕ್ಷವಾಗಿ ಆ ರಾಜ್ಯದಲ್ಲಿ ನಾನು ನೀವು ಪಾಲುಗಾರರಾಗಲಿಕ್ಕಿದ್ದೇವೆ. ನಾನು ಎಣಿಸೋದು, ಇಲ್ಲಿಯ ಪಿಕ್ನಿಕ್ಗೆ ಹೋಗಿ ಪ್ಲೇಸ್ಗಳು ನೋಡುವಾಗಲೇ ಸಂತೋಷ ಆಗುವಾಗ ದೇವ ಸಾನ್ನಿಧ್ಯದ ಸಂತೋಷ ಅದಕ್ಕಿಂತಲೂ ಹೆಚ್ಚಿನ ಸಂತೋಷ. ಹಲ್ಲೆಲೂಯಾ. ಅದು ಈಗೂ ಕೂಡ ಅನುಭವ ಆಗ್ತದೆ. ಗೊತ್ತುಂಟ, ನಾವು ವೈಯಕ್ತಿಕವಾಗಿ ದೇವರ ಸನ್ನಿಧಾನಕ್ಕೆ ಸಿದ್ಧ ಮನಸ್ಸಿಂದ ಹೋದರೆ ಎಲ್ಲ ಮನಸ್ಸಿನ ಹೋರಾಟಗಳು, ಬ್ಯುಸಿಗಳು, ಟೆನ್ಷನ್ಗಳು ಎಲ್ಲವನ್ನು ಬದಿಗೆ ಹಾಕಿ, ಸ್ವಾಮಿ ಸ್ಪೀಕ್ ವಿತ್ ಮೀ, ನನ್ನ ಹತ್ರ ಮಾತನಾಡು ರಾಜ ಎಂಬುದಾಗಿ ಏಕಾಂತವಾಗಿ ಸ್ವಾಮಿ ಸನ್ನಿಧಾನಕ್ಕೆ ಹೋಗುವಾಗ ಕೆಲವು ಸಾರಿ ಕಣ್ಣೀರು ಸಹ ಬರ್ತದೆ ದೇವರ ಹತ್ರ ಮಾತಾಡುವಾಗ. ಅಂಥ ಸಂದರ್ಭದಲ್ಲಿ ಆತನ ಒಂದು ಇರುವಿಕೆಯ ಅನುಭವ ಹೆಚ್ಚೆಚ್ಚು ನಮಗೆ ಆಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅನುಭವ ಶೇರ್ ಮಾಡೋದಷ್ಟೇ. ಕೆಲವೊಂದು ಸಂದರ್ಭದಲ್ಲಿ ಅಂಥ ಅನುಭವಕ್ಕೆ ಹೋಗಿದ್ದೇವೆ. ಮಾತಾಡುವಾಗ ಕಣ್ಣಲ್ಲಿ ನೀರು ಬರುವಾಗ, ಕೆಲವೊಂದು ಸರಿ ಆತನ ಸನ್ನಿಧಾನದಲ್ಲಿ ಬೋರೆಲ್ಲ ಬಿದ್ದುಕೊಂಡು ಆತನ ಹತ್ರ ಮಾತಾಡ್ತಾ ಇರುವಾಗ ಯಾರೋ ಒಂದು ಪಾಸ್ ಆದಾಗೆ. ಮೊನ್ನೆ ಇತ್ತೀಚೆಗೆ ಒಂದು ಅನುಭವ ಆಯಿತು. ಹೀಗೆ ಬಂದು ಶೋಲ್ಡರ್ ಮೊಟ್ಟಿ ಹೀಗೆ ಮಾಡಿದಾಗೆ, ತಕ್ಕ ನೋಡುವಾಗ ಯಾರಿಲ್ಲ. ನಮ್ಮ ದೇವರು ನನ್ನನ್ನು ನಿಮ್ಮನ್ನು ಬಲಪಡಿಸುವಂಥ ದೇವರು. ನಮಗೆ ಬಲ ಸಿಗೋದು, ನಮಗೆ ಸಮಾಧಾನ ಸಿಗೋದು, ನಮಗೆ ಉತ್ತರ ಸಿಗೋದು ಆತನ ಸನ್ನಿಧಿಯಲ್ಲಿ ಮಾತ್ರ. ಹಲ್ಲೆಲೂಯಾ. ನಿಜವಾದ ಸಂತೋಷ ಸಿಗುವುದು ಆತನ ಪ್ರಸನ್ನತೆಯಲ್ಲಿ ಮಾತ್ರ. ಹಲ್ಲೆಲೂಯಾ. ಈಗ ನಾವು ಸಭೆಯಾಗಿ ಕೂಡಿ ಬರುವಾಗ ಏನು ಮಾಡಬೇಕು ಗೊತ್ತಾ, ಸೆನ್ಸ್ ಮಾಡಬೇಕು ನಾವು ಅದನ್ನು. ಆ ಸೆನ್ಸ್ ಮಾಡಬೇಕಾದ್ರೆ ನಾವು ಏಕಾಗ್ರತೆಗೆ ಬರಬೇಕು. ಆ ಸೆನ್ಸ್ ನಮಗೆ ಆಗಬೇಕಾದ್ರೆ ಮೈಂಡಲ್ಲಿ ಎಂಥ ವಿಷಯಗಳಿದ್ರೆಲ್ಲ ಹೊರಗಾಕಿ ಬಿಡಬೇಕು. ನಾನು ದೇವರ ಸನ್ನಿಧಾನದಲ್ಲಿದ್ದೇನೆ ಎಂಬಂಥ ಒಂದು ಆಲೋಚನೆಯಲ್ಲೇ ಇರಬೇಕು. ಆಗ ಸೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಆಲೋಚನೆ, ಈ ಆಲೋಚನೆ, ಆ ವಿಷಯಗಳು, ಈ ವಿಷಯಗಳು ಎಲ್ಲ ತೆಗೆದಾಕಿಬಿಡಬೇಕು. ಅಂಥ ಸಂದರ್ಭದಲ್ಲಿ ಸೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಸಾರಿ ಮೈಂಡ್ ಫುಲ್ಲಿ ಲೋಡೆಡ್ ಆಗಿದ್ದರೆ ಸ್ವಾಮಿ ಚಲಿಸಿದ್ದು ಕೂಡ ಗೊತ್ತಾಗೋದಿಲ್ಲ. ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಪುನರುತ್ಥಾನಾಗಿ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ, ಶಿಷ್ಯರ ಮುಂದೆನೇ ಹೋಗ್ತಾ ಇದ್ದಾನೆ. ಆದರೆ ಅವರಿಗೆ ಗೊತ್ತಾಯ್ತಾ? ಯಾಕೆ? ಅವರ ಮೈಂಡಲ್ಲಿ ಬೇರೆ ಲೋಡೆಡ್ ಆಗಿತ್ತು, ಬೇರೆ ಸಂಗತಿಗಳು ಲೋಡೆಡ್ ಆಗಿತ್ತು. ಆದರೆ ಯೇಸುವಿಗೆ ಸ್ವಲ್ಪ ಅಲ್ಲಿಯೂ ಕೂಡ ಕೆಲಸ ಮಾಡಬೇಕಾಯಿತು. ಈ ಲೋಕದಲ್ಲಿರುವಾಗ ಕೂಡ
ಅವರು ಯೇಸುವಿನೊಂದಿಗಿರುವಾಗ ಅವರಲ್ಲಿ ಕೆಲಸ ಮಾಡುತ್ತಾ ಬಂದ ಕ್ರಿಸ್ತನು ಎಲ್ಲ ಜನರಿಗೋಸ್ಕರ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದ ನಂತರ ಕೂಡ ಪುನರುತ್ಥಾನದ ಸ್ವಾಮಿ ಕೂಡ ಶಿಷ್ಯರಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಾಯ್ತು. ಯಾವ ವರ್ಕ್? ಅವರ ಬುದ್ಧಿಯನ್ನು ತೆರಿಬೇಕಾಯ್ತು. ಅವರ ಇಲ್ಲಿ ಯಾವುದೋ ಒಂದು ಲೋಡೆಡ್ ಆಗಿತ್ತು. ಇಲ್ಲಿ ಲೋಡೆಡ್ ಆಗಿರುವಾಗ ಪುನರುತ್ಥಾನಾಗಿ ಎದ್ದು ಬಂದು ಚಲಿಸುವಂಥ ಕ್ರಿಸ್ತನನ್ನು ಗ್ರಹಿಸಲಿಕ್ಕೆ ಆಗೋದಿಲ್ಲ, ಸೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಆತನ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸರಿ ನಮ್ಮ ತಪ್ಪೇನು ಗೊತ್ತಾ, ಫುಲ್ಲಿ ಲೋಡೆಡ್ ಬೇರೆ ವಿಷಯಗಳಲ್ಲಿ ಇರ್ತೇವೆ. ಸ್ವಾಮಿ ನೋಡುವ, ಅಗಲ್ ಬಂದ್ಬಿರತ್ತ ಮೊಗಲು ಬಂದ್ಬಿರತ್ತ, ಸ್ವಾಮಿಯ ಬಳಿಗೆ ಹೋಗ್ತೇನೆ ನೋಡುವ, ಆಗ್ತದ ನೋಡ್ತೇನೆ. ನೋ ಆ ಇದರಿಂದ ಬರಬೇಡ್ರಿ. ಯಾರು ಕೂಡ ಒಂದೇ ಇದರಿಂದ ಬರಬೇಕು. ಆತ ನನ್ನ ದೇವರು, ಸೃಷ್ಟಿಕರ್ತ, ಆತನಿಗೆ ಕೊಡುವಂಥ ಗೌರವ ನಾನು ಕೊಡಲೇಬೇಕು. ಆತನು ನನ್ನನ್ನು ಪ್ರೀತಿಸಿದ ಆತನು ನನ್ನ ಕುರಿತಾಗಿ ಚಿಂತಿಸಿದ ಆತನು. ಅದನ್ನು ಮೈಂಡಲ್ಲಿರುವಂಥ ಎಲ್ಲವನ್ನು ತೆಗೆದು ಆತನ ಸನ್ನಿಧಾನಕ್ಕೆ ಹೋಗ್ತೇನೆ. ಐ ಲವ್ ಯು ಲಾರ್ಡ್ ಅಂತೇಳಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಬೇಕಾ, ಆತನನ್ನು ಪ್ರೈಸ್ ಮಾಡಿರಿ. ನೋಡ್ರಿ, ಲವ್ ಯು ಲಾರ್ಡ್, ಲವ್ ಯು ಜೀಸಸ್, ಲವ್ ಯು ಹೋಲಿ ಸ್ಪಿರಿಟ್. ಮಾರ್ನಿಂಗ್ ಟೈಮ್ ಭಾಳ ಒಂದು ಒಳ್ಳೆ ಟೈಮ್. ಹಲ್ಲೆಲೂಯಾ. ಬೇರೆ ಟೈಮ್ ಕೆಟ್ಟ ಟೈಮ್ ಹೇಳ್ತೇನೆ, ಆಗಲ್ಲ. ಒಂಥರ ಏನಿಲ್ಲದೆ ಮೈಂಡ್ ಉಂಟಲ್ಲ, ಏನಾಗಿರ್ತದೆ, ನಾವು ಮಲಗುವಾಗ ಅದರ ಕಾರ್ಯಗಳು ಅಲ್ಲೇ ಕ್ಷಣಿಕಕ್ಕೆ ನಿಂತಿರ್ತದೆ. ಆ ನಂತರ ಮಾರ್ನಿಂಗ್ ನೋಡುವಾಗ ಫ್ರೆಶ್ ಟೈಮ್, ಇನ್ನು ಮೈಂಡ್ ಪುನಃ ಆಪ್ರೇಟ್ ಆಗಲಿಕ್ಕೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿನ ಟೈಮ್. ಆ ಟೈಮಲ್ಲಿ ಬಂದು ಲಾರ್ಡ್ ಐ ಲವ್ ಯು. ನನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ಯಾವಾಗ ಇಲ್ಲಿ ಬರ್ತಾರೆ ಬೆಳಿಗ್ಗೆ 4-5 ಗಂಟೆಗೆ ಎದ್ದುಕೊಂಡು ಇಲ್ಲಿ ಬೊಬ್ಬೆ ಹಾಕ್ಕೊಂಡು ಓಡಾಡ್ತಾ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅರಿಕೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನನಗೆ ಖುಷಿಯಾಗೋದೊಂದು ಸ್ಟ್ರೆಂತ್ ಬಂದಾಗೆ. ನಾವು ಸಹ ಒಂದು ಕಡೆಯಲ್ಲಿ ಕೂತ್ಕೊಂಡಿರ್ತೇವೆ, ಅವರು ಸಹ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬೆಳಗ್ಗೆ ಎದ್ದು ಇಲ್ಲಿಂದ ಅಲ್ಲಿ ಓಡಾಡಿ ಏನೆಲ್ಲ ಮಾತಾಡ್ತಾರಂದರೆ ದೇವರ ಹತ್ರ ಎಷ್ಟು ಖುಷಿ ಆಗ್ತದೆ. ನಾನು ಅವರಿಗೆ ಗುಡ್ ಹೇಳೋದು. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾವು ನಮ್ಮ ಮೈಂಡ್ ಯಾವುದರಲ್ಲಿ ಲೋಡ್ ಆಗಿದೆ ಬೇಡವಾದ ಸಂಗತಿ ಅದನ್ನು ತೆಗೆದು ಬಿಸಾಡಿಬಿಟ್ಟು ಆತನನ್ನೇ ದೃಷ್ಟಿಸುವಾಗ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಬೈಬಲ್ ಯಾವತ್ತೂ ನೆಗೆಟಿವ್ ಆಗಿ ಹೇಳಿಲ್ಲ. ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿಲ್ಲ ಅಂತ ಹೇಳಿಲ್ಲ. ಆತನ ಬಳಿಗೆ ಬರುವವರನ್ನು ತಳ್ಳಿ ಬಿಡ್ತಾನಂತ ಹೇಳಿಲ್ಲ. ತನ್ನ ಬಳಿಗೆ ಬರುವವರನ್ನು, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದ್ತಾರೆ. ಆದ್ದರಿಂದ ಸಭೆಯಾಗಿ ಸೇರಿ ಬರುವಂಥ ಒಂದು ಭಾಗ್ಯ, ಆತನ ಸನ್ನಿಧಾನದಲ್ಲಿ ಮಾತಾಡೋದಕ್ಕೆ, ಆತನನ್ನು ಕೇಳಿಸಿಕೊಳ್ಳುವುದಕ್ಕೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, ಇವತ್ತೊಂದು ದೇವರ ವಾಕ್ಯದ ಆಧಾರದಲ್ಲಿ ದೇವರು ಏನೋ ಒಂದು ಮಾತಾಡಲಿಕ್ಕಿದ್ದಾನೆ. 4ನೇದೇ ಎಫೆಸ 11ನೇ ವಚನ, ಅಲ್ಲಿ ಕಾಲಿಂಗ್ನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಭಾಳಷ್ಟು ಸಾರಿ ನಾವು ವಾಕ್ಯವನ್ನು ಅವಾಗ ಬೇರೆ ಬೇರೆ ದೇವ ಸೇವಕರ ಮೂಲಕ ನಾವು ಕೇಳ್ತಾ ಬರ್ತಿದ್ದೇವೆ. ದೇವರು ವಿಧ ವಿಧವಾಗಿಯೂ ಭಾಗವಾಗಿಯೂ ಮಾತಾಡಿದ ದೇವರು. ಅಂದು ಪ್ರವಾದಿಗಳ ಮೂಲಕ ಮತ್ತು ಈ ಅಂತ್ಯಕಾಲದಲ್ಲಿ ಮಗನ ಮೂಲಕ ಮಾತಾಡಿದ ದೇವರು ಇವತ್ತು ಮಗನ ಮೂಲಕ ಕಂಟಿನ್ಯೂ ಪರಿಶುದ್ಧಾತ್ಮನಿಂದ ಮಾತಾಡ್ತಾ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ಓದೋಣ. ಯಾರು ಓದ್ತೀರಿ? ಒಬ್ಬರು ಓದಿ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಹಲ್ಲೆಲೂಯಾ. 12ನೇ ವಚನ. 12ನೇ ವಚನ. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅನುಗ್ರಹಿಸಿದ ಉದ್ದೇಶ 12 ಮತ್ತು 13ನೇ ವಚನದಲ್ಲಿ ನಾವು ನೋಡ್ಬೋದು. ಹಲ್ಲೆಲೂಯಾ. ಓಕೆ, ಅಲ್ಲಿ 11ನೇ ವಚನದಲ್ಲಿ ನೋಡುವಾಗ 5 ವಿಧವಾದಂಥ ಸೇವಾ ಕರೆಗಳನ್ನು ಕುರಿತಾಗಿ ನಾವಲ್ಲಿ ನೋಡ್ಬೋದು. 5 ವಿಧವಾದ ಸೇವಾ ಕರೆಗಳು. ಓಕೆ, ಸಭೆಯ
ವೃದ್ಧಿಗಾಗಿ, ಒಂದು ಸಭೆ ಯೋಗ್ಯ ಸ್ಥಿತಿಗೆ ಬರುವುದಕ್ಕಾಗಿ ಕೇಳ್ರಿ. ಈ 5 ವಿಧದ ಕರೆಯ ಒಂದು ಉದ್ದೇಶ ಏನು ಗೊತ್ತಾ? ಸಭೆ ನಂಬರ್ 1 ಯೋಗ್ಯ ಸ್ಥಿತಿಗಾಗಿ ಬರುವುದಕ್ಕಾಗಿ. ನಂಬರ್ 2 5 ಕರೆಯ ಉದ್ದೇಶ. ಎರಡನೇದಾಗಿ ಸಭೆಯ ಕೆಲಸಕ್ಕೋಸ್ಕರ. ಮೂರನೇದಾಗಿ ಕ್ರಿಸ್ತನ ದೇಹ ವೃದ್ಧಿಯಾಗುವುದಕ್ಕೋಸ್ಕರ. ಎಲ್ಲರೂ ಕೇಳ್ತಾ ಇದ್ದೀರಾ? ಏನಾದರೂ ಹೊಂದ್ತಾ ಇದ್ದೀರಾ? ಈ 5 ಕಾಲಿಂಗನ್ನು ನೋಡ್ರಿ, ಅನುಗ್ರಹಿಸಿದನು ಅಂತ ಬರೆದಿದೆ. ಲಾಸ್ಟ್ ಈ 5 ಕಾಲಿಂಗ್ನ ವಿಷಯ ಬರೆದು ಅನುಗ್ರಹಿಸಿದನು. ಹಾಗಾದರೆ ಈ ಕಾಲಿಂಗ್, 5 ಫೋಲ್ಡ್ ಮಿನಿಸ್ಟ್ರಿ ಕಾಲಿಂಗ್, ಅದು ದೇವರ ಅನುಗ್ರಹ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದೆಲ್ಲ? ಬಾಯ್ಪಾಠ ಹೇಳಿ. 1, ಬೆರಳು ತೋರಿಸಿ. ಬಾಯ್ಪಾಠ ಇರೋದಕ್ಕಾಗಿ ನಾವು ಬೆರಳಲ್ಲಿ ತೋರಿಸಿದ್ರಳು. 1, ಈ ಹೆಬ್ಬೆರಳನ್ನು ಅಪೋಸ್ತಲರಂತ ಹೋಲಿಕೆ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೇನೆ. ಆಮೇಲೆ ಪ್ರವಾದಿಗಳು, ಆಮೇಲೆ ಸುವಾರ್ತಿಕರು, 3ನೇ ಬೆರಳು ಎತ್ತರ. 4 ಸಭಾಪಾಲಕರು. ಇದು ಯಾವುದು ಗೊತ್ತುಂಟ? ರಿಂಗಿನ ಬೆರಳು. ಓಕೆ. 5 ಅರ್ಥ ಆಗಲಿಲ್ಲ ಅಲ್ಲ? ಈ ಒಂದು ಗಿಫ್ಟ್ ಬೆರಳು ಇದು ಭಯಂಕರ ಸ್ಟ್ರಾಂಗ್ ಇದೆ ಅಲ್ವಾ? ಅಂದರೆ ದಪ್ಪ ಬೆರಳು ಇದು. ಅದರ ಅರ್ಥ ಏನಂದರೆ ಅಪೋಸ್ತಲರು ಅನ್ನುವಾಗ ಈ ಎಲ್ಲ ಒಂದು ಕಾಲಿಂಗ್ನ ವರ ಇರುವವರು. ಹಲ್ಲೆಲೂಯಾ. ನೆನಪಿಡಿ, ಅಪೋಸ್ತಲರು. ಎರಡನೇದಾಗಿ ಈ ಬೆರಳು ಪ್ರವಾದಿಗಳಿಗೆ ಯಾಕೆ ತೋರಿಸ್ತಾರಂದರೆ, ನೋಡಿ, ಏನಾದರೂ ನಾವು ಗಲಾಟೆ ಮಾಡಿ ಯಾನತ್ತು ಈ ಅಂತ ಹೇಳ್ತೇವಲ್ವ ಕೆಲವು ಸಾರಿ ಲಡಾಯಿ ಮಾಡ್ಕೊಳ್ಳುವಾಗ, ಯಾನತ್ತು ಈ ನಿನ್ನಡ್ದು ಇಂಚಾಂಡ್ ಅಂಚಾಂಡ್ ಅಂತ ತೋರಿಸುವ ಬೆರಳು ಅಲ್ವಾ? ಪ್ರವಾದಿಗಳು ಏನು ಮಾಡ್ತಾರೆ ಗೊತ್ತುಂಟ? ದೇವರಿಂದ ನುಡಿಗಳನ್ನು ಹೊಂದಿಕೊಂಡು ಅವರು ಎಲ್ಲಿ ಖಂಡಿಸಬೇಕು ಅಲ್ಲಿ ಖಂಡಿಸ್ತಾರೆ, ಎಲ್ಲಿ ಎಚ್ಚರಿಸಬೇಕೋ ಅಲ್ಲಿ ಎಚ್ಚರಿಸ್ತಾರೆ, ಎಲ್ಲಿ ಗದರಿಸಬೇಕೋ ಅವರು ಗದರಿಸ್ತಾರೆ. ಹಲ್ಲೆಲೂಯಾ. ಮೂರನೇದಾಗಿ, ಇದು ಸ್ವಲ್ಪ ಉದ್ದ ಇದೆ. ನೀವು ಇದರಲ್ಲೆಲ್ಲ ನೋಡುವಾಗ ಸ್ಟೇಜ್ಗಳಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ಇವರು ಜಾಸ್ತಿ ಕಾಣ್ತಾರೆ. ಸುವಾರ್ತಿಕರು ಇವರು ಬಹಳಷ್ಟು ಗಿಫ್ಟ್ಗಳಲ್ಲಿ ಆಪ್ರೇಟ್ ಆಗ್ತಾರೆ. ಹೀಲಿಂಗ್, ಮಿರಾಕಲ್ ಗಿಫ್ಟ್ಗಳು. ಅದರಿಂದ ಈ ದೇವಸೇವಕರುಗಳು ಇವರನ್ನು 3ನೇ ಬೆರಳವನ್ನು ಯಾಕೆ ಸುವಾರ್ತಿಕರು ಅಂತ ಹೇಳಿದ್ದಾರೆ ಅಂದರೆ, ಸ್ವಲ್ಪ ಉದ್ದ ಇದ್ದಾರೆ, ಅವರು ಕಾಣ್ತಾರೆ ಎಲ್ಲರಿಗೆ. ಹೋದಲ್ಲಿ ಮಿರಂಗ್ ಸುವಾರ್ತೆ ಸಾರೋದು, ಹೀಲಿಂಗ್, ಮಿರಾಕಲ್ ಆಗೋದು ಹೋದಲ್ಲಿ ಅಂಥವ್ರೆಲ್ಲರಿಗೂ ಕಾಣ್ತಾರಲ್ವ? ಮೀಡಿಯಾದ ಮೂಲಕ, ಪೇಪರ್ನ ಮೂಲಕ, ಬೇರೆ ಬೇರೆ ಸಂಗತಿಯ ಮೂಲಕ ನೆನಪಿಟ್ಟುಕೊಳ್ಳೋದಕ್ಕೆ ಅಷ್ಟೇ ಸುವಾರ್ತಿಕರು. 4ನೇದಾಗಿ ಇದು ರಿಂಗ್ ಅಂದರೆ ಒಡಂಬಡಿಕೆ. ಹಲ್ಲೆಲೂಯಾ. ಅವರಿಗೆ ಮತ್ತು ಸಭೆಗೆ ಒಂದು ಒಡಂಬಡಿಕೆ ಇದೆ ಮತ್ತು ಅವರು ಸಭೆಯನ್ನು ಪರಿಪಾಲಿಸಬೇಕಾಗಿದೆ. 5ನೇ ಬೆರಳು ಉಪದೇಶಿಗಳು. ಇವರು ಕ್ಲೀನ್ ಮಾಡುವವರು. ಇವರು ಸತ್ಯವೇದದಲ್ಲಿರುವಂಥ ಸತ್ಯಗಳನ್ನು ಸಭೆಗೆ ಟೀಚ್ ಮಾಡುವವರು. ಉಪದೇಶಿಸರು ಎಲ್ಲ ಕ್ಲೀನ್ ಮಾಡ್ತಾ ಹಲ್ಲೆಲೂಯಾ. ಉಪದೇಶ ಏನು ಮಾಡ್ತಾ ಗೊತ್ತಲ್ಲ, ಒಬ್ಬ ಮನುಷ್ಯನನ್ನು ಕ್ಲೀನ್ ಮಾಡ್ತದೆ. ಓಕೆ. ಈ 5 ಫೋಲ್ಡ್ ಕಾಲಿಂಗ್ ಸಭೆಗೆ ಕೊಡಲ್ಪಟ್ಟಂಥ ಸಭೆಗೆ ಕೊಟ್ಟದ್ದು ಅದು ದೇವರ ಅನುಗ್ರಹ. ಹಲ್ಲೆಲೂಯಾ. ಒಪ್ತೀರಾ? ಸಭೆ ಒಪ್ತೀರಾ? ನಾನು ಹೇಳ್ತಾ ಹೋಗ್ಬೋದು ಸ್ಪೀಡಾಗಿ, ಆದರೆ ಹೇಳೋದನ್ರಲ್ಲಿ ಅಗ್ರಿ ಆಗದಿದ್ರೆ, ವರ್ಡ್ ಆಫ್ ಗಾಡಲ್ಲಿ ಒಬ್ಬ ವ್ಯಕ್ತಿ ಅಗ್ರಿ ಆಗದಿದ್ದರೆ ಅವ ಸೇರಿ ಬಂದು ಕೇಳಿದ್ದು ಕೂಡ ವ್ಯರ್ಥ ಆಗ್ತದೆ. ಅಗ್ರಿ ಆಗಬೇಕು. ಎಸ್, ಐ ಅಗ್ರಿ. ಹಲ್ಲೆಲೂಯಾ. ಹಾಗಾದರೆ ಕಾಲಿಂಗ್ಗಳು ದೇವರ ಅನುಗ್ರಹ. ಈ 5 ಫೋಲ್ಡ್ ಕಾಲಿಂಗಲ್ಲಿ ಆಪ್ರೇಟ್ ಆಗೋರು ಇದ್ದಾರಂದರೆ ಅವರನ್ನು ದೇವರೇ ಅನುಗ್ರಹಿಸಿದ್ದು ಎಂಬುದನ್ನು ಮರೆತು ಬಿಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ 5 ಫೋಲ್ಡ್ ಕಾಲಿಂಗ್ನ ಸೇವೆ ಅಪೋಸ್ತಲರಲ್ಲಿತ್ತು. ಯೇಸು ಸ್ವಾಮಿ ಪ್ರಥಮ ದಿನಗಳಲ್ಲಿ 12 ಮಂದಿ ಶಿಷ್ಯರನ್ನು ಎಬ್ಬಿಸಿ ಅವರನ್ನು ಸೇವೆಗೆ ಕಳಿಸಿದ್ರು. ನೋಡಿ, ಅವರಲ್ಲಿ ಒಬ್ಬೊಬ್ಬರಲ್ಲಿ ಈ 5 ವಿಧವಾದಂಥ ಕರೆಗಳು ಕೂಡ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯ ತೆಗೆದು ಅದನ್ನು ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 18ನೇ ವಚನ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 18ನೇ ವಚನ, ಬೇಗ ಬೇಗ ಓದ್ತಾ ಹೋಗ್ರಿ. ಮತ್ತೊಬ್ಬರು ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 21ನೇ ವಚನ, ಒಬ್ಬರು 17ನೇ ಅಧ್ಯಾಯ 18ನೇ ವಚನ ಮತ್ತು ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 21ನೇ ವಚನ. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ಕೇಳಿ, ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ಹಲ್ಲೆಲೂಯಾ. ಯೇಸುವನ್ನು ಲೋಕಕ್ಕೆ ಯಾರು ಕಳಿಸಿಕೊಟ್ಟರು? ತಂದೆಯಾದ ದೇವರು. ಈಗ ಯೇಸು ಏನು ಮಾಡ್ತಾ ಇದ್ದಾನೆ? ತನ್ನ ಕಾಲ ಬರ್ತಾ ಉಂಟು. ಅದಕ್ಕೆ ತಂದೆ ಹತ್ರ ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ, ಏನು ಹೇಳ್ತಾನೆ? ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ, ಹಾಗೇನೆ, ಸೇಮ್ ಸೇಮ್ ಸೇಮ್, ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೇನು ಅಂತ ಹೇಳ್ತಾನೆ. ಇನ್ನೊಂದು ವರ್ಡ್ ಇದೆ, ಅದನ್ನು ಸ್ವಲ್ಪ ವಿವರಣೆ ಮಾಡ್ತೇನೆ. 20ನೇ ಅಧ್ಯಾಯ ಯೋಹಾನ ಸುವಾರ್ತೆ 21ನೇ ವಚನ. ಈ ಸಂದರ್ಭ ಯೇಸು ಅವರಿಗೆ ಪ್ರಾರ್ಥನೆ ಮಾಡುವ ಸಂದರ್ಭ. ಆ ಸಂದರ್ಭ ಯೇಸು ಅವರಿಗೆ ಪುನರುತ್ಥಾನನಾಗಿ ಎದ್ದು ಬಂದಂಥ ಸಂದರ್ಭ ಅಲ್ವಾ? ಓಕೆ. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ನೋಡಿ, ಅವರು ಗಲಿಬಿಲಿಯಲ್ಲಿದ್ದಾರೆ. ಅವರ ಮೈಂಡ್ ಬೇರೆ ದೃಶ್ಯದಲ್ಲಿ ಲೋಡೆಡ್ ಆಗಿದೆ. ನಿಮಗೆ ಸಮಾಧಾನವಾಗಲಿ, ಗಲಿಬಿಲಿ ಬೇಡ. ಹೌದಾ? ಇದು ಯಾವ ಯೇಸು ಹೇಳಿದ್ದು? ಪುನರುತ್ಥಾನ ಗೆದ್ದು ಬಂದಂತೆ ಯೇಸು ಹೇಳಿದ? ಫುಲ್ಲಿ ಲೋಡೆಡ್ ಆಗಿತ್ತು ಬೇರೆ ವಿಷಯದಲ್ಲಿ. ಗಲಿಬಿಲಿಯಲ್ಲಿದ್ದರು ಅವರು. ನಿಮಗೆ ಸಮಾಧಾನವಾಗಲಿ, ಹಲ್ಲೆಲೂಯಾ, ಎಂದು ತಿರುಗಿ ಹೇಳಿ. ತಂದೆ ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ತಂದೆ ಹತ್ರ ಹೇಳಿದ ಮಾತನ್ನೇ ಇಲ್ಲಿ ಕೂಡ ಹೇಳ್ತಾ ಇದ್ದಾನೆ. ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಏನಪ್ಪ ಇದು? ತಂದೆ ಕಳಿಸಿಕೊಟ್ಟ ಹಾಗೆ, ತಂದೆ ಕಳಿಸಿಕೊಟ್ಟ ಹಾಗೆ ಏನಿರ್ಬೋದು? ಹಾಗಾದರೆ ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನು ಆರಿಸಿ ಕಳಿಸುವಾಗ ತಂದೆ ತನ್ನನ್ನು ಹೇಗೆ ಕಳಿಸಿದ್ದಾರ ಅದೇ ರೀತಿಯಲ್ಲಿ ಕಳಿಸ್ತಾ ಇದ್ದಾನೆ. ಅದು ಯಾವ ರೀತಿ? ಹಲ್ಲೆಲೂಯಾ. ಅದಕ್ಕೆ ತಿಳ್ಕೊಳ್ಬೇಕು, ಅದೊಂದು ತಿಳ್ಕೊಳ್ಬೇಕು. ಯೇಸು ಒಂದು ಕಡೆ 100ಕ್ಕೆ 100 ಪಾಲು ದೇವರು, ಆದರೆ ಆತನು ತನ್ನ ಮಹಿಮೆಯನ್ನು ಬರಿದು ಮಾಡಿಕೊಂಡು ಅಲ್ಲೇ ಬಿಟ್ಟು ಈ ಲೋಕಕ್ಕೆ ಬರುವಾಗ ಒಬ್ಬ ಮನುಷ್ಯ ಕುಮಾರನಾಗಿ ಬಂದಿದ್ದಾನೆ. ಹೌದಲ್ವಾ? ಈಗ ಮನುಷ್ಯ ಕುಮಾರನು ಪರಲೋಕಕ್ಕಾಗಿ ಉಪಯೋಗವಾಗಬೇಕಾದ್ರೆ ಏನಾದರೂ ಬೇಕು, ಕಾಲಿಂಗ್ ಬೇಕೇ. ಹಲ್ಲೆಲೂಯಾ. ಆತನು ದೇವರೇ ದೈವಿಕತೆಯನ್ನು ಬರಿದು ಮಾಡಿಕೊಂಡು ಬಂದಿದ್ದಾನೆ. ಮನುಷ್ಯ ಅವತಾರಿಯಾಗಿ ಬಂದಿದ್ದಾನೆ, ಮನುಷ್ಯ ಕುಮಾರನಾಗಿ ಬಂದಿದ್ದಾನೆ. ಈಗ ಆತನಿಗೂ ಕೂಡ ಭೂಲೋಕದಲ್ಲಿ ಉಪಯೋಗ ಆಗೋದಕ್ಕಾಗಿ ಸಮಥಿಂಗ್ ಬೇಕು. ಆತನು ದೈವಿಕತೆಯಲ್ಲಿ ಭೂಲೋಕದಲ್ಲಿರುವಾಗ ಎಲ್ಲಿ ಕೂಡ ಆಪರೇಟ್ ಆದದ್ದು ನಾವು ಕಾಣೋದಿಲ್ಲ. ಮನುಷ್ಯ ಕುಮಾರನಾಗಿಯೇ ಪರಲೋಕದಿಂದ ತಾನು ಗಿಫ್ಟ್ಗಳನ್ನು, ವರಗಳನ್ನು, ಸೇವೆಯ ಒಂದು ಕರೆಯನ್ನು ಪಡೆದುಕೊಂಡವನಾಗಿ ಈ ಲೋಕದಲ್ಲಿ ಸೇವೆ ಮಾಡಿದ್ದಾನೆ. ಅದರ ಅರ್ಥ ನಾನು ಹೇಳುವಂಥದ್ದು ನೋಡಿ, ನನ್ನನ್ನು ಕಳಿಸಿಕೊಟ್ಟಂತೆಯೇ ನಿಮ್ಮನ್ನು ಕಳಿಸಿಕೊಡ್ತೇನೆ ಅಂದರೆ ಯೇಸು ಕೂಡ ಈ ಲೋಕದಲ್ಲಿ ಆಪರೇಟ್ ಆದದ್ದು 5-fold ಕಾಲಿಂಗ್ನ ಮೂಲಕವೇ. ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೇನೆ, ದೇವರ ವಾಕ್ಯದಲ್ಲಿ ತೋರಿಸ್ಕೊಡ್ತೇನೆ. ಯೇಸುವಿನಲ್ಲಿ ಆ ಒಂದು ಕಾಲಿಂಗ್, ಅಪೋಸ್ತಲ ಕಾಲಿಂಗ್ ಇತ್ತು. ದೇವರ ವಾಕ್ಯ ತೆಗಿರಿ, ಹಿಬ್ರಿಯ ಅದರಲ್ಲಿ 3ನೇ ಅಧ್ಯಾಯ 1ನೇ ವಚನ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ನೋಡಿ, ಇಲ್ಲಿ ಒಂದು ವರ್ಡ್ ಕೋಟ್ ಮಾಡಿ, ದೇವ ಪ್ರೇಷಿತನಂತ ಕನ್ನಡದಲ್ಲಿದೆ, ಆದರೆ ಅದರ ಇಂಗ್ಲಿಷ್ ಮೀನಿಂಗ್ ಅಪೋಸ್ಟಲ್. ಹಲ್ಲೆಲೂಯಾ. ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕರ್ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತ ಅಂದರೆ ಅಪೋಸ್ತಲನ್ನು. ಹೌದಾ? ಇಂಗ್ಲೀಷಲ್ಲಿ ಉಂಟಲ್ಲ,
ಅಪೋಸ್ತಲನು ಮತ್ತೆ ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ ಅಂತ ಹೇಳ್ತಾನೆ. ಹಾಗಾದರೆ ಯೇಸು ಯಾರಂತೆ? ನನ್ನನ್ನು ಕಳುಹಿಸಿದಂತೆಯೇ ಅನ್ನುವಾಗ ತಿಳ್ಕೊಳ್ರಿ, ಯೇಸು ಭೂಲೋಕದಲ್ಲಿ ನರಮಾನವನಾಗಿ ಬಂದಾಗ ಆ ಅಪೋಸ್ಟಲ್ ಕಾಲಿಂಗ್, ಅಪೋಸ್ಟಲ್ ಅನ್ನುವಾಗ ಒರಿಜಿನಲ್ ಮೀನಿಂಗ್ನಲ್ಲಿ ಸಂದೇಶಕ ಅನ್ನುವಂಥ ಅರ್ಥ ಸಹ ಬರ್ತದೆ, ಮತ್ತೊಂದು ಅರ್ಥ ಕಳುಹಿಸಲ್ಪಟ್ಟವ ಎಂಬಂಥ ಅರ್ಥ ಬರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಲೋ, ಯೇಸು ಸ್ವಾಮಿ ಹೇಳಿದ ಮಾತು, ನನ್ನನ್ನು ಕಳಿಸಿದ ಹಾಗೆ. ಹಾಗಾದರೆ ಅಪೋಸ್ತಲತನದ ಒಂದು ಕರೆಯಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದುಕೊಂಡು ಆಪರೇಟ್ ಆಗಿದ್ದಾನೆ. ಎರಡನೇದಾಗಿ ಪ್ರವಾದಿ, ಆ್ಯಕ್ಟ್ಸ್ ಅಪೋಸ್ತಲ ಕೃತ್ಯ 3ನೇ ಅಧ್ಯಾಯ 22ನೇ ವಚನವನ್ನು ಓದಿದ್ರೆ ಕೇಳಿಕೊಳ್ಳ್ರಿ, ರೆವಲೇಷನ್ ಉಂಟಾಗ್ತದೆ. ಆಕ್ಟ್ಸ್ ಅಪೋಸ್ತಲ ಕೃತ್ಯ 3ನೇ 22ನೇ ವಚನ. ಮೋಶೆಯು ಹೇಳಿದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು. ಹಾಗಾದ್ರೆ ಕೆಲವೊಂದು ಸಾರಿ ನಮಗೆ ಕನ್ಫ್ಯೂಷನ್ ಆಗ್ತದೆ. ಕೆಲವರು ಹೇಳ್ತದೆ, ನೋಡಿ ಇಲ್ಲಿ ಬರೆದಿದ್ದಲ್ಲ ಮತ್ತು ಬೇರೆ ಕಡೆಯಲ್ಲಿ ಬರೆದಿಲ್ಲ, ಏಸು ಪ್ರವಾದಿ, ಏಸು ಪ್ರವಾದಿ, ಪ್ರವಾದಿ. ಹೌದು, ಈ ಲೋಕದಲ್ಲಿ ತನ್ನ ಸ್ಥಾನವನ್ನು ಬರಿದು ಮಾಡಿಕೊಂಡು ಬರುವಾಗ ಪ್ರವಾದಿ ಅಂದರೆ ಪ್ರವಾದಿಯ ಕಾಲಿಂಗಲ್ಲಿ ಆಪರೇಟ್ ಆದವ. ಹಲ್ಲೆಲೂಯಾ. ನೋಡಿ, ಮೋಶೆಯೇ ಅವತ್ತು ಹೇಳಿದ್ದಾನೆ ಯೇಸುವಿನ ಕುರಿತಾಗಿ, ನನ್ನನ್ನು ನಿಮಗೆ ಏರ್ಪಡಿಸಿದ ಹಾಗೆ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನಂತ. ಇದು ಯಾರ ಕುರಿತಾಗಿ ಹೇಳಿದು? ಯೇಸುವಿನ ಕುರಿತಾಗಿ. ಹಾಗಾದರೆ ಯೇಸು ಅಪೋಸ್ತಲ ತನ್ನ ಪವರಿಂದ ಯೂಸ್ ಆದ, ಪ್ರವಾದಿಯಾಗಿ ಆಪರೇಟ್ ಆದ. ಅದಕ್ಕೆ ನಿಮಗೆ ನಾನು ಬೇರೆ ಬೇರೆ ವಾಕ್ಯಗಳಲ್ಲಿ ತೋರಿಸಿಕೊಡ್ಬೋದು, ಎಲ್ಲಿ ಅಪೋಸ್ತಲನಾಗಿ ಆಪರೇಟ್ ಆಗಿದ್ದಾನೆ, ಸಮಯ ಸಾಲೋದಿಲ್ಲ, ಎಲ್ಲಿ ಪ್ರವಾದಿಯಾಗಿ ಆಪರೇಟ್ ಆಗಿದ್ದಾನೆ, ಎಲ್ಲ ಉಂಟು ದೇವರ ವಾಕ್ಯದಲ್ಲಿ, ಜೊತೆಯಾಗಿ ಉಂಟು. ಹುಡುಕಬೇಕು, ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ಕಾಲಿಂಗ್ ಯಾವ ಕಾಲಿಂಗ್? ಉದ್ದದವರು ಸುವಾರ್ತಿಕ ಕರೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18-19ನೇ ವಚನ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18-19ನೇ ವಚನ. ಆತನ ನೋಡ್ರಿ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆಮೇಲೆ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಆಮೇಲೆ ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಆತನು ನನ್ನನ್ನು ಕಳಿಸಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾನೆ ಅಂತ ಹೇಳ್ತಾನೆ. ಆ ಅನಾಯಿಂಟಿಂಗ್, ಗಾಸ್ಪಲ್ ಪ್ರೀಚ್ ಮಾಡುವಂಥ ಒಂದು ಅನಾಯಿಂಟಿಂಗ್ ಆತನಲ್ಲಿತ್ತು. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಹಲೋ, ಸುವಾರ್ತೆ ಸಾರುವಂಥ ಒಂದು ಅಭಿಷೇಕ ಆತನಲ್ಲಿತ್ತು ಅಲ್ವಾ? ಹಿಂದಿನ ವಚನ 18ನೇ ವಚನದಲ್ಲಿ ನಾವು ನೋಡ್ಬೋದಲ್ಲೂ, ಸ್ಟಾರ್ಟಿಂಗ್ ಲೈನಲ್ಲಿ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆ ಅನಾಯಿಂಟಿಂಗ್, ಶುಭ ವರ್ತಮಾನವನ್ನು ಸಾರುವಂಥ ಒಂದು ಅಭಿಷೇಕ ಯೇಸುವಿನಲ್ಲಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 4ನೇ ಕರೆ ಯಾವುದು? ಅಲ್ಲ, ಸಭಾಪಾಲಕ. 1ನೇ ಪೇತ್ರ 2ನೇ ಅಧ್ಯಾಯ 25ನೇ ವಚನ. 1ನೇ ಪೇತ್ರ 2ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವಾತನ ಬಳಿಗೆ ಬಂದಿದ್ದೀರಿ. ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವಾತನ ಬಳಿಗೆ ಬಂದಿದ್ದೀರಿ. ಕುರುಬನು, ಅಧ್ಯಕ್ಷನು. ಹಲ್ಲೆಲೂಯಾ. ಕುರುಬರು ಅನ್ನೋದು, ಕುರುಬರ ಕೆಲಸ ಅಂತ ಗೊತ್ತಂತ ಎರಡೇ, ಕಾಯುವುದು, ಮೇಯಿಸೋದು. ಅದು ಸಭಾಪಾಲಕನ ಕಾಲಿಂಗನ್ನು ಸೂಚಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೊನೆಯದಾಗಿ ಯೇಸು ಸಭಾಪಾಲಕ ಮಾತ್ರವಲ್ಲದೆ ಯೇಸು ಉಪದೇಶಿ ಕೂಡ. ದೇವರ ವಾಕ್ಯದಲ್ಲಿ ನೋಡಿ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದುವಾಗ, ಯೋಹಾನ ಸುವಾರ್ತೆ 13:13ರಲ್ಲಿ ಕೂಡ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೋಡಿ,
ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ. ಸರಿ, ನಾನು ಅಂಥವನೇ ಹೌದು. ಸಾಕು. ನಾನು ಅಂಥವನೇ ಹೌದು. ನಿಜವಾಗಿ ಕೂಡ ಆತನು ಕರ್ತನೂ ಹೌದು, ಗುರುವು ಕೂಡ ಹೌದು ಅಲ್ವಾ? ಹಲ್ಲೆಲೂಯಾ. ಉಪದೇಶಿಸುವವರಿಗೆ ಏನಂತ ಕರೀತಾರೆ? ಟೀಚ್ ಮಾಡೋರಿಗೆ ಏನಂತ ಕರೀತಾರೆ? ಗುರುಗಳು ಅಂತ ಕರೀತಾರೆ. ಹಲ್ಲೆಲೂಯಾ. ಹಾಗಾದರೆ ನನ್ನನ್ನು ಕಳಿಸಿಕೊಟ್ಟಂತೆ ಅಂತ ವರ್ಡಲ್ಲಿ ಯೂಸ್ ಮಾಡಿದ ಕಾರಣ ಏನಂದರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿರುವಾಗ ಆ ತಂದೆಯಿಂದ 5-fold ಕಾಲಿಂಗ್ನ ಆ 5-fold ಅನಾಯಿಂಟಿಂಗ್ ಆತನ ಮೇಲೆ ಬಂದಿತ್ತು. ಈ 5 ವಿಧವಾದಂಥ ಸೇವೆ ಕರೆಯಲ್ಲಿ ಆತನು ಉಪಯೋಗವಾಗ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ನಿಜವಾದಂಥ ಕರೆ ಇರ್ದೆಯೋ ಅಲ್ಲಿ ಅಭಿಷೇಕ ಇರ್ತದೆ. ಹಲ್ಲೆಲೂಯಾ. ಕರೆ ಮತ್ತು ಅಭಿಷೇಕ ಒಟ್ಟಾಗಿ ಹೋಗುವಾಗ ಏನಾಗ್ತದೆ ಗೊತ್ತುಂಟ? ಮಿರಾಕಲ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕ ಇಂಪಾರ್ಟೆಂಟ್ ಅಲ್ವಾ? ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿ ಅಂದಿನ ಅಪೊಸ್ತಲರಿಗೆ ಹೇಳಿದ್ದೇನು ಗೊತ್ತುಂಟ? ಅವರು ಕರೆಯಲ್ಪಟ್ಟಿದ್ರು, ಹೌದು, ಅವರಲ್ಲಿ ಕಾಲಿಂಗ್ ಇತ್ತು. ಹಲ್ಲೆಲೂಯಾ. ಆದರೆ ಪುನರುತ್ಥಾನನಾಗಿ ಎದ್ದು ಬಂದ ನಂತರ ಅಭಿಷೇಕಿಸಲ್ಪಟ್ಟು ನಡೆಸಲ್ಪಟ್ಟರು. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನನಗೆ ಸಾಕ್ಷಿಗಳಾಗಿರ್ಬೇಕೆಂದನು. ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಅವರು ಹಾಗೇನೆ ಸಾಕ್ಷಿಗಳಾಗಲಿಲ್ವಾ? ಕರೆಯನ್ನು ಹೊಂದವರು ಆ ಕರೆಗೆ ತಕ್ಕಂಥ ಅನಾಯಿಂಟಿಂಗನ್ನು ಪಡೆದುಕೊಂಡ ನಂತರ ಅವರ ಲೈಫ್ ಸ್ಟೈಲ್ ಟೋಟಲ್ ಚೇಂಜ್. ಅವರು ಮತ್ತೆ ಲೋಕಕ್ಕಾಗಿ ಜೀವಿಸಿದ್ದೇ ಇಲ್ಲ, ಕ್ರಿಸ್ತನಿಗಾಗಿ, ಕ್ರಿಸ್ತನ ವೈರಾಗ್ಯದಿಂದ ತುಂಬಿದ್ರು. ತಮ್ಮ ಕರೆಯನ್ನು ದೃಢಪಡಿಸಿಕೊಂಡ್ರು. ದೇವರು ಆದುಕೊಂಡದ್ದನ್ನು, ಕರೆದದ್ದನ್ನು ದೃಢಪಡಿಸಿಕೊಂಡು ಅವರು ಅದೇ ದೃಢತೆಯಲ್ಲಿ ನಡೆದ್ರು. ಎಲ್ಲಿವರೆಗೆ ಅಂದರೆ ಪ್ರಾಣ ತೆಗೆಯಲ್ಪಡುವವರೆಗೂ ಕೂಡ ನಡೆದ್ರು. ಹಿಂಜಾರಲೇ ಇಲ್ಲ ಅವರು, ಅಷ್ಟು ಕಮಿಟೆಡ್ ಆದರು. ಅದಕ್ಕೆ ಬಲ ಕೊಟ್ಟದ್ದು ನೋಡಿ. ಆ ರೀತಿ ಕಮಿಟ್ಮೆಂಟ್ ಬರಬೇಕಾದ್ರೆ, ಆ ರೀತಿ ಕರ್ತನಿಗಾಗಿ ಒಂದು ವೈರಾಗ್ಯವುಳ್ಳ ಜೀವಿತ ಬರಬೇಕಾದ್ರೆ ಅದು ದೇವರ ಕರೆ ಮತ್ತು ದೇವರ ಅಭಿಷೇಕದಿಂದ ಹೊರತು ಹೀಗೇನೆ ಬರೋದಿಲ್ಲ. ಹಲ್ಲೆಲೂಯಾ. ಅದನ್ನು ಸಭೆಯೇ ಏನು ಮಾಡಬೇಕು ಗೊತ್ತುಂಟ? ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು, ಸ್ವಾಮಿ, ಈ 5-foldಲ್ಲಿ ನನಗೆ ಯಾವುದಾದ್ರೂ ಕರೆ ಇದೆಯಾ? ಮತ್ತು ನಿನ್ನ ಅನಾಯಿಂಟಿಂಗ್ ನನಗೆ ಬೇಕಾಗಿದೆ. ಜನರಲ್ ಆಗಿರುವಂಥದ್ದುಂಟು, ಸಾರ್ವತ್ರಿಕವಾದಂಥ ಅಭಿಷೇಕ ಕೂಡ ಇದೆ. ಸ್ಪೆಸಿಫಿಕ್ ಆಗಿ ಅಂದರೆ ಕರೆಯಲ್ಪಟ್ಟ ಕರೆಗೆ ತಕ್ಕಂಥ ಅನಾಯಿಂಟಿಂಗ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು ಪ್ರಶ್ನೆ ಬರ್ತದೆ ಕೆಲವೊಂದು ಸರಿ, ಏನು ಗೊತ್ತುಂಟ? ಈಗ ನಾವು 4ನೇ ಅಧ್ಯಾಯ 11ನೇ ವಚನ ಓದಿದ್ದೇವಲ್ವಾ? ಅದು ಎಫೆಸ ಸಭೆಯವರಿಗೆ ಬರೆದಂಥ ವಿಷಯವನ್ನು ಓದಿದ್ದೇವೆ. ಇವರನ್ನು ಅನುಗ್ರಹಿಸಿದನು, ಇವರನ್ನು ದೇವರು ಅನುಗ್ರಹಿಸಿದನು. ಯಾಕೆ ಅನುಗ್ರಹಿಸಂತೆ? 3 ಸಂಗತಿಗೋಸ್ಕರ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಯಾವ ಸಂಗತಿ? 3 ಸಂಗತಿ. ಒಂದು, ಯೋಗ್ಯ ಸ್ಥಿತಿಗೆ, ಸಭೆಯನ್ನು ಯೋಗ್ಯ ಸ್ಥಿತಿಗೆ ತರೋದು. 2ನೇದಾಗಿ ಸಭೆಯ ಕೆಲಸ. 3ನೇದಾಗಿ ಕ್ರಿಸ್ತನ ದೇಹ ಅಭಿವೃದ್ಧಿಯಾಗಿ. ಹಲ್ಲೆಲೂಯಾ. ಹಾಗಾದರೆ ಇದು 3 ಸಭೆ ಎಲ್ಲಿ ಆಗಬೇಕಾದ್ರೆ ಅವ್ರು ಬೇಕೇ ಅಲ್ವಾ? ಏನು ಹೇಳ್ತೀರಿ? ಸ್ಪೆಸಿಫಿಕ್ ವ್ಯಕ್ತಿಗಳು ಬೇಕಲ್ವಾ? ಸ್ಪೆಷಲ್ ಆದ ವ್ಯಕ್ತಿಗಳು ಬೇಕೇ ಅಲ್ವಾ? ಇನ್ನೊಮ್ಮೆ ಹೇಳ್ತೇನೆ, ಕೇಳ್ರಿ, ಅರ್ಥ ಮಾಡ್ಕೊಳ್ರಿ. ಇವರನ್ನು, ಈ ಕಾಲಿಂಗ್ನವರನ್ನು ಸಭೆಯಲ್ಲಿ ದೇವರು ಎಬ್ಬಿಸಿದ ಉದ್ದೇಶ ಸಭೆಯನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕಾಗಿ. 2ನೇದಾಗಿ ಸಭೆಯನ್ನು ಏನು ಮಾಡೋದಕ್ಕಾಗಿ? ಸಭೆಯ ಕೆಲವು ಕಾರ್ಯಗಳಿಗಾಗಿ. 3ನೇದಾಗಿ ಕ್ರಿಸ್ತನ ದೇಹ 2 ಭಾಗದಲ್ಲಿ ಅಭಿವೃದ್ಧಿಗಾಗಿ. ಒಂದು ಆತ್ಮಿಕತೆಯಲ್ಲಿ, ಮತ್ತೊಂದು ಸಂಖ್ಯೆಯಲ್ಲಿ ಕೂಡ ಬೆಳೆಯುವುದಕ್ಕಾಗಿ ದೇವರು ಇವರನ್ನು ಇಟ್ಟಿದ್ದಾನೆ. ಹೌದಲ್ವಾ? ಒಪ್ತೀರಾ? ಇದನ್ನು ಒಪ್ತೇವ ನಾವು? ದೇವರು ಇವರನ್ನು ಇಟ್ಟಿದ್ದಾರೆ. ಯಾರು ಇಟ್ಟದ್ದು ಇವರನ್ನು? ಹಾಗಾದರೆ ಸಭೆ ಯೋಗ್ಯ ಸ್ಥಿತಿಗೆ ಬರೋದು ಈ ಕಾಲಿಂಗ್ ಉಳ್ಳ ಅನಾಯಿಂಟಿಂಗ್ನ ಮೂಲಕವೇ. ಹಲ್ಲೆಲೂಯಾ.
ಸಭೆಯಲ್ಲಿ ಕೆಲಸ ನಡೆಯುವುದು ಈ ಕಾಲಿಂಗ್ ಉಳ್ಳ ಅನಾಯಿಂಟಿಂಗ್ನ ಮೂಲಕವೇ. ಸಭೆ ವೃದ್ಧಿಯಾಗುವುದು ಈ ಕಾಲಿಂಗ್ ಉಳ್ಳ ಅನಾಯಿಂಟಿಂಗ್ ಮೂಲಕನೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇದನ್ನು ಯಾಕೆ ನಾನು ಒತ್ತಿ ಹೇಳ್ತೇನೆ ಅಂದರೆ, ಕೆಲವರಲ್ಲಿ ಕೆಲವು ಎಲ್ಲ ಪ್ರಶ್ನೆಗಳು, ನಾವು ಕೆಲವು ಸರಿ ವಾಕ್ಯವನ್ನು ಒಂದೊಂದು ಸೈಡಲ್ಲಿ ನೋಡ್ತಾ ಹೋಗುವಾಗ ಎಂಥ ಬ್ಯಾಡಪ್ಪ, ದೇವರ ವಾಕ್ಯದಲ್ಲಿ ಬರ್ದಿದ್ದಲ್ಲ, ಏನು ಅಗತ್ಯ ಇಲ್ಲ, ನಾವು ಸಭೆಗೆ ಹೋಗ್ಬೇಕಂತ ಸಹ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ವಾಕ್ಯ ಹೇಳ್ತಲ್ಲ, ಪವಿತ್ರಾತ್ಮ ನಿಮ್ಮನ್ನು ಬೋಧಿಸ್ತಾನೆ. ಅಭಿಷೇಕವು ಎಷ್ಟು 1 ಯೋಹನ 2:17 ಅಲ್ವಾ? ನೋಡ್ರಿ ಏನು ಬರ್ದಿದೆ, ಅನಾಯಿಂಟಿಂಗ್ ವಿಲ್ ಟೀಚ್ ಯು ಅಂತ ಬರ್ದಿದೆ. ಆ ಒಂದು ವರ್ಡನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ, ಕೆಲವರು ದೇವರ ಅನುಗ್ರಹವನ್ನು ತಿರಸ್ಕರಿಸ್ತಾರೆ. ದಿಸ್ ಇಸ್ ನಾಟ್ ರೈಟ್. ದೇವರೇ ಕೊಟ್ಟಿರೋದಾದರೆ ನಾವು ಅದಕ್ಕೆ ಒಳಗಾಗಲೇಬೇಕು. ದೇವರೇ ಕ್ರಿಸ್ತನನ್ನು ಕೊಟ್ಟಿರೋದಾದರೆ, ಕ್ರಿಸ್ತನನ್ನು ಕಳಿಸಿರೋದಾದರೆ ನಾವು ಅದಕ್ಕೆ ಒಳಗಾಗಲೇಬೇಕು. ದೇವರೇ ಕ್ರಿಸ್ತನ ಮೂಲಕ ಈ ಒಂದು ಸುವಾರ್ತೆ ಸಾರೋದಕ್ಕೆ ಶಿಷ್ಯರನ್ನು ಎಬ್ಬಿಸಿರೋದಾದರೆ ನಾವು ಅದಕ್ಕೆ ಏನಾಗಬೇಕು, ಒಳಗಾಗಲೇಬೇಕು. ನೋಡ್ರಿ 17 ಅದಲ್ಲ, 2 ಯೋಹನವ ನೋಡ್ರಿ. ಸಿಕ್ಕಿದವರು ಓದಿ. ಅಭಿಷೇಕವು ನಿಮ್ಮನ್ನು ಉಪದೇಶಿಸ್ತದೆ ಎಂಬಂಥ ಒಂದು ಮಾತು ಅಲ್ಲಿ ಯೋಹಾನನ ಪತ್ರಿಕೆಯಲ್ಲೇ ಇದೆ. 2:27 1 ಯೋಹಾನ 2:27, 17 ಅಲ್ಲ, ಕ್ಷಮಿಸಿ, 27. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ. ನೋಡಿ, ಇದು ಯಾರಿಗೆ ಹೇಳ್ತದೆ? ವಿಶ್ವಾಸಿಗಳಿಗೆ ಹೇಳುವಂಥದ್ದು. ನಿಮ್ಮಲ್ಲಿ ನೆಲೆಗೊಂಡಿರೋದ್ರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಯಾವನು ಉಪದೇಶ ಮಾಡೋದು ಅವಶ್ಯ ಇಲ್ಲ. ಈ ವರ್ಡನ್ನು ಹಿಡ್ಕೊಂಡು ಕೆಲವು ಸರಿ ನಾವೇನು ಮಾಡ್ತೇವೆ ಅಂತ ಒಂದು ಘಟನೆ ಹೇಳ್ತೇನೆ ನೋಡ್ರಿ. ಒಂದು ಸರಿ ನಾನು ಒಂದು ಮನೆಗೆ ವಿಸಿಟಿಂಗ್ಗೆ ಹೋದೆ. ಅಲ್ಲಿ ಕರ್ತನನ್ನು ನಂಬಿಕೊಂಡು ಬಂದಂಥ ಮನೆಯವರು, ಅವರ ಒಬ್ಬರು ಸಂಬಂಧಿಕರಿದ್ದಂತೆ. ಅವರು ವಿಶ್ವಾಸಕ್ಕೆ ಬಂದಿದ್ದಾರೆ, ಸಭೆಗೆ ಹೋಗ್ತಾ ಇಲ್ಲ. ಇವ್ರು ಕೇಳಿದಂತೆ, ಯಾಕೆ ನೀವು ಸಭೆಗೆ ಹೋಗ್ತಾ ಇಲ್ಲ? ಕೇಳಿದಕ್ಕೆ ಅವರು ಏನು ಹೇಳಿದ್ರು ಗೊತ್ತುಂಟ? ವಾಕ್ಯ ಟಕ ತೆಗೆದ್ರಂತೆ. ಒಂದು ವಾಕ್ಯ ಇದ್ದು ಎಲ್ಲ ಉದ್ದೇಶ ಬಿಟ್ಟು ಮಾತಾಡುವಂಥ ವಾಕ್ಯಗಳನ್ನೇ ತೆಗೆದು ಅದರ ಉದ್ದೇಶನೇ ಬೇರೆ, ಅವರು ತಿಳ್ಕೊಂಡದೇ ಬೇರೆ. ಅವರು ಏನು ಮಾಡಿದ್ರಂದರೆ, ಅವರು ಹೇಳಿದ್ರಂತೆ, ಸಭೆ ಯಾಕೆ ಹೋಗಬೇಕು? ಸಭೆ ಹೋಗುವ ಅವಶ್ಯಕತೆ ಇಲ್ಲ, ನಮ್ಮಲ್ಲಿ ಆ ಅಭಿಷೇಕ ಇದ್ದೆ, ಹೋಲಿ ಸ್ಪಿರಿಟ್ ಟೀಚ್ ಮಾಡ್ತಾನೆ. ಹಾಗಾದರೆ ಒಂದು ಪ್ರಶ್ನೆ ಯಾಕೆ ಹೇಳ್ಬೇಕು? ಇನ್ನೊಂದು ಕಡೆಯಲ್ಲಿ 4ನೇ ಅಧ್ಯಾಯ 11ನೇ ವಚನ ಸಹ ಉಂಟಲ್ವಾ? ಅದು ಕೂಡ ವಾಕ್ಯ ಅಲ್ವಾ? ಒಂದು ವೇಳೆ ಅವಶ್ಯಕತೆ ಇಲ್ಲದಿದ್ದರೆ ಆ ಕಾಲಿಂಗನ್ನು ದೇವರು ಯಾಕೆ ಕೊಡ್ತಾರೆ? ಮಿಸ್ಗೈಡ್ ಆಗಬಾರ್ದು, ಒನ್ ಸೈಡಲ್ಲಿ ಹೋಗಬಾರ್ದು. ಎಲ್ಲ ವಾಕ್ಯಗಳನ್ನು ಓದಿ ಬ್ಯಾಲೆನ್ಸಲ್ಲಿ ನಿಲ್ಲಬೇಕು. ಹಾಲೆಲೂಯ, ಅದರಲ್ಲಿ ಬ್ಲೆಸ್ಸಿಂಗ್ ಇದೆ. ಹಾಲೆಲೂಯ, ಹೌದಾ? ಒಂದು ಪ್ರಶ್ನೆ ಬರೋದಿಲ್ವಾ? ಇದು ಹೀಗೆ ಮಾತಾಡ್ತೀವಿ, ಇದು ಯಾಕೆ ಮಾತಾಡಿದ್ದು ಗೊತ್ತುಂಟಾ? ಈ ಅನಾಯಿಂಟಿಂಗ್ ಬೋಧಿಸಂದರೆ ಬೇರೆ ಏನಲ್ಲ, ಹೋಲಿ ಸ್ಪಿರಿಟ್ ಟೀಚ್ ಮಾಡ್ತಾನಂತ. ಓಕೆ, ಸಾರ್ವತ್ರಿಕವಾಗಿ ಒಂದು ಜನರಲ್ ಆದಂಥ ಅನಾಯಿಂಟಿಂಗ್ ಇದೆ, ಹೋಲಿ ಸ್ಪಿರಿಟ್ ಇದ್ದಾನೆ. ರಾಂಗ್ ಟೀಚಿಂಗ್ ಬರುವಾಗ ಯಾರು ಹೋಲಿ ಸ್ಪಿರಿಟಲ್ಲಿ ನಡೆಸಲ್ಪಡ್ತಾರೋ ಅವರಿಗೆ ಮಾತ್ರ ಅವನು ಬೋಧಿಸ್ತಾನೆ. ಹೋಲಿ ಸ್ಪಿರಿಟಲ್ಲಿ ನಡೆಸಲ್ಪಡದಿದ್ದರೆ ಆ ರಾಂಗ್ ಬೋಧನೆಗೆ ಒಳಗಾಗ್ತಾರೆ. ಇದು ರಾಂಗ್ ಟೀಚಿಂಗ್ನ ಕುರಿತಾಗಿ ನೋಡ್ತಾ ಬರುವಾಗಲೇ ಗೊತ್ತಾಗ್ತದೆ. ಹಾಲೆಲೂಯ, ಹಾಲೆಲೂಯ. ಅದರಿಂದ ಯೋಹಾನ ಹೇಳ್ತಾನೆ, ನಿಮ್ಮಲ್ಲಿ ಹೋಲಿ ಸ್ಪಿರಿಟ್ ಇದೆ, ಇನ್ನು ವಿರುದ್ಧ ಬೋಧನೆಯವರು ಬಂದರೂ ಕೂಡ ಯಾರು ಟೀಚ್ ಮಾಡಬೇಕಂತಲ್ಲ, ಅವರು ವಿರುದ್ಧ ಬೋಧನೆ ಅವರ ಕುರಿತಾಗಿ ಹೇಳಿದ್ದು, ಕಾಲಿಂಗ್ನವರ ಕುರಿತಾಗಿ ಹೇಳಿದಲ್ಲ. ಒಂದು ತಿಳ್ಕೊಳ್ಳಿ, ಸಭೆ ಒಂದು ಪರಿಪೂರ್ಣತೆಗೆ ಬರೋದು ಕಾಲಿಂಗ್ ಮತ್ತು ಅನಾಯಿಂಟಿಂಗ್. ಅದು ದೇವರ ಅನುಗ್ರಹ, ದೇವರೇ ಇಟ್ಟದ್ದು. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈಗ ದೇವರು ಇಟ್ಟಂಥ ಈ ಕಾಲಿಂಗ್ ನಾಯಕತ್ವಕ್ಕೆ ನಾವೇನು ಮಾಡಬೇಕು ಗೊತ್ತಂತ? ಸಲ್ಯೂಟ್ ಕೊಡಬೇಕು. ಅದರಲ್ಲಿ ಬ್ಲೆಸ್ಸಿಂಗ್ ಇದೆ ನೋಡ್ರಿ. ಬೇಕಾದರೆ ದೇವರ ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ, ಇಬ್ರಿಯ 13:17ನೇ ವಚನ,
ಕೆಲವು ವಿಷಯಗಳನ್ನು ನಾವು ಏನೆಲ್ಲ ಮಾಡಬೇಕು ಅಂತ ಕಾಲಿಂಗ್ಗೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ನೋಡ್ರಿ, ಈ 5 ಫೋಲ್ಡ್ ಕಾಲಿಂಗ್ನವರು ನಾಯಕತ್ವದಲ್ಲಿರ್ತಾರೆ. ವಿವಿಧ ನಾಯಕತ್ವಗಳು ಕೂಡ ಇರ್ತದೆ. ಬೈಬಲ್ ಏನು ಹೇಳ್ತದೆ? ಈಗ ಸ್ವಾಮಿಯನ್ನು ಪ್ರೀತಿಸುವವರು ಆತನ ಮಾತಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ನಿಮ್ಮ ಸಭಾ ನಾಯಕರು, ಒಂದು ವೇಳೆ ಸಭೆ ಬೇಡ ಆದರೆ ಸಭಾ ನಾಯಕರು ಯಾಕೆ? ದಿಸ್ ಇಸ್ ವಿಲ್ ಆಫ್ ಗಾಡ್, ಸೇರಿ ಬರೋದು ವಿಲ್ ಆಫ್ ಗಾಡ್. ನೋಡ್ರಿ, ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ, ದುಃಖ ಪಡದೆ, ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಸಮ್ಟೈಮ್ಸ್ ಏನಾಗ್ತದೆ ಗೊತ್ತುಂಟ? ಸಾರ್ವತ್ರಿಕವಾದ ಕರೆಯಲ್ಲಿ ಸಾರ್ವತ್ರಿಕವಾದ ಗಿಫ್ಟ್ಗಳು ಇರ್ತದೆ, ಆಪ್ರೇಟ್ ಆಗ್ತದೆ. ಅದರ ಅರ್ಥ ಕಾಲಿಂಗನ್ನು ಡಿನೈ ಮಾಡುವಂಥದ್ದಲ್ಲ. ನನ್ನ ತಾಯಿಯ ಬರ್ಚು ವಾಕ್ಯಗಳು ಬರೆತಿರತ್ತೆ, ಹಾಗಲ್ಲ. ನೋಡ್ರಿ, ಅಪೊಸ್ತಲರ ಕೃತ್ಯದಲ್ಲಿ ಮಿನಿಸ್ಟ್ರಿ ಡಿಸಿಪ್ಲಿನನ್ನು ನಾವು ಕಲಿತುಕೊಳ್ಬೋದು. ಮಿನಿಸ್ಟ್ರಿ ಡಿಸಿಪ್ಲಿನ್, ಅಲ್ಲಿ ನಾಯಕತ್ವ ಬಿಟ್ಟು ಹೋದಂಥ ಡಿಸಿಪ್ಲಿನ್ ಕಾಣುವುದೇ ಅಲ್ಲ. ತಾವಾಗಿ ಮಾಡಿಕೊಳ್ಳುವಂಥದ್ದು ಯಾವುದಿಲ್ಲ. ಅದರಿಂದ ಬ್ಲೆಸ್ಸಿಂಗ್ಗೆ ಸಮಸ್ಯೆ ಆದದ್ದು. ಅಲ್ಲಿ ಡಿಸಿಪ್ಲಿನ್ ಏನಂದರೆ, ಈಗ ನೋಡ್ರಿ, ಪೌಲ ಬಾರ್ನಬ ಇದ್ದರು. ಈಗ ಪೌಲನನ್ನು ದೇವರು ಸೌಲನನ್ನು ದಮಸ್ಕದ ಗೇಟ್ನಲ್ಲಿ ಮುಟ್ಟಿದ್ರಲ್ವಾ? ಹೌದಲ್ವಾ? ಮುಟ್ಟಿದ್ರಲ್ವಾ? ಇಮ್ಮಿಡಿಯೇಟ್ ಎದ್ದುಕೊಂಡು ಹೋಗೇ ಬಿಟ್ನವ. ದೇವರ ಜ್ಞಾನ ಪಡ್ಕೊಳ್ಳಿಕ್ಕೆ ಅಂಡರ್ಗ್ರೌಂಡ್ ಆದ. ಎಷ್ಟು ವರ್ಷ? 3 ವರ್ಷ ಅಲ್ಲ, ಸರಿಸುಮಾರು 3 ವರ್ಷ ಅಂಡರ್ಗ್ರೌಂಡ್ ಆಗಿ ನಂತರ ಕಾಲಿಂಗ್ನವರೊಂದಿಗೆ ಸೇರಿಕೊಂಡ. ಎಲ್ಲಿ ಬರೆದಿದೆ? ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ ನೋಡ್ರಿ. ನನ್ನನ್ನು ದೇವರು ಕರೆದಿದ್ದಾರೆ, ಗಿಫ್ಟ್ ಆಪರೇಟ್ ಆಗ್ತಾ ಇದೆ, ನಾನು ಹೋಗ್ತೇನೆ, ನಾನು ಮಾಡ್ತೇನೆ. ಅಲ್ಲ, ನಾವು ಮಾಡುವ, ಅಲ್ಲಿ ಮಾಡುವ, ಇಲ್ಲಿ ಮಾಡುವ. ನೋ, ಅದು ಡಿಸಿಪ್ಲಿನ್ ಅಲ್ಲ, ಸ್ಪಿರಿಚುವಲ್ ಡಿಸಿಪ್ಲಿನ್ ಅಲ್ಲ ಅದು. ಓಕೆ, ತೆಗಿರಿ. ಯಾವ ವಾಕ್ಯ ಹೇಳಿದ್ದು ನಾನು? 13ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ. ಅಲ್ಲಿ ನೋಡಿ, ಫಾಸ್ಟಿಂಗ್ ಪ್ರೇಯರ್ ನಡೀತಾ ಇರ್ತದೆ 13ನೇ ಅಧ್ಯಾಯದಲ್ಲಿ. ಫಾಸ್ಟಿಂಗ್ ಪ್ರೇಯರ್, ಬೇಗ ಓದಿ. ಫಾಸ್ಟಿಂಗ್ ಪ್ರೇಯರ್. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲಭರನ್ನು ಕರೆದ ಕೆಲಸಕ್ಕಾಗಿ. ನೀವು ಮೇಲಿಂದ 1ರಿಂದಲೇ ಓದಿ. ಅಂತ್ಯೋಕ್ಯದಲ್ಲಿದ್ದ ಸಭೆಯೊಳಗೆ ಯಾರೆಲ್ಲ ಇದ್ರಂತೆ? ಅಂತ್ಯೋಕ್ಯದ ಸಭೆಯಲ್ಲಿ ಪ್ರವಾದಿಗಳು ಎಲ್ಲ ಒಟ್ಟಿಗೆ ಇದ್ರು. ನೋಡಿ, ಪ್ರವಾದಿಗಳಿದ್ರು, ಬೋಧಕರು ಇದ್ದರು. ಯಾರೆಂದರೆ ಬಾರ್ನಬ, ನಿಗರನೆಂಬ ಸಿಮೆಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೇನ, ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಏನಂತೆ? ಅವರು ಉಪವಾಸ ಇದ್ದಾಗ ಪರಿಶುದ್ಧಾತ್ಮನು ಮಾತಾಡ್ತಾ ಇದ್ದೇನೆ. ಆ ಗುಂಪೊಳಗೆ ಯಾರಿದ್ದಾರೆ? ಕಣ್ಣು ತೆರೆಯಲ್ಪಟ್ಟಂತ ಸೌಲ ಬಾರ್ನಬರದ್ರಲ್ಲಿದ್ದಾರೆ. ಅವರು ಯೇಸು ನನ್ನನ್ನು ಸ್ಪರ್ಶಿಸಿದ, ಆಯಿತು ಈಗ ನಾನೇ ಅಂತ ಹೋಗಲಿಲ್ಲ. ಅಷ್ಟರವರೆಗೆ ಅವರಿಗೆ ಜನರಲ್ ಆದಂಥ ಒಂದು ಅನಾಯಿಂಟಿಂಗ್ ಇತ್ತು. ಈಗ ಸ್ಪೆಸಿಫಿಕ್ ಆಗಿ ಟೈಮ್ ಬಂದಾಗ ಅವರೀಗ ಆಪರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಹಿಂದಿನ ವಚನ 2ನೇ ವಚನ ಹೇಳ್ತದೆ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಈಗ ನಾನು ಒಂದು ಉದ್ದೇಶ ಕರೆದಿದ್ದೇನೆ, ಅವರನ್ನು ಕರೆ ಉಂಟು, ಟೈಮ್ ಬಂತಿಗೆ ಪ್ರತ್ಯೇಕಿಸಿರಿ. ನೋಡಿ, ಟೈಮ್ಗೋಸ್ಕರ ಕೂಡ ವೆಯ್ಟ್ ಮಾಡಬೇಕು ದೇವರ ಸನ್ನಿಧಾನದಲ್ಲಿ. ಸೇವೆ ಅಂದರೆ ಅಂತಲ್ಲ, 1-2-3 ಕಾರ್ಯ ಆಯ್ತಂತ ಒಟ್ಟಲ್ಲ. ನೀವು ಬೇಕಾದರೆ ಕೇಳಿ, ಬಹಳವಾಗಿ ದೇವರ ಸೇವೆಯಲ್ಲಿ ಉಪಯೋಗ ಆಗುವಂಥ ಸೇವಕರ ಜೊತೆ ಹೋಗಿ ನೈಟ್ ಇಡೀ ಕಳೀರಿ. ಅವ್ರ ಜೊತೆ ಸೇವೆಯಲ್ಲಿ ಬರುವಂಥ ಒಂದು ವೇರಿಯೇಷನ್ಗಳು, ಹೋರಾಟಗಳು ಏನೆಂಬುದಾಗಿ ಅವ್ರು ತಿಳಿಸ್ತಾರೆ. ಈಗ ಟೈಮ್ ಬರದೆ, ಆ ಕಾಲಿಂಗ್ಗೆ ತಕ್ಕಂಥ ಅನಾಯಿಂಟಿಂಗ್ ಹೊಂದಿಕೊಳ್ಳದೆ ಹೋಗಲಿಕ್ಕೆ ಆಗೋದಿಲ್ಲ. ಇಸಿಲ್ಲ ಬಾಯಲ್ಲಿ ಹೇಳಿದಷ್ಟು.
ಬಾಯಲ್ಲಿ ತುಂಬ ಮಾತಾಡ್ಬೋದು, ಆದರೆ ಟೈಮ್ ಬೇಕು, ದೇವರ ಸಮಯ ಬೇಕು. ನೋಡ್ರಲ್ಲಿ ಇವರು ಕರ್ತನನ್ನು ಸೇವಿಸ್ತಾ ಉಪವಾಸ ಮಾಡ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ, ಟೈಮ್ ಬಂತು ನೋಡ್ರಿ ಅವರದು ಎಂದು ಹೇಳಿದನು. ಆಮೇಲೆ ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವೆಯಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಏನು ಗೊತ್ತುಂಟಾ? ಆತ್ಮನಿಂದ ನಡೆಸಲ್ಪಡುವಂಥ ಸೇವಕರುಗಳು ಪ್ರಾರ್ಥಿಸಿ ಕಳಿಸಿಕೊಡುವಂಥದ್ದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಂತರ ನೋಡಿ ಪೌಲ ಬಾರ್ನಬ ಹೋದ್ರು ನೋಡಿ, ಓ ದೇವರೇ, ಅವರ ಮಿನಿಸ್ಟ್ರಿ ನಡೆದದ್ದು ನೋಡ್ರಿ. ಕೆಲವು ಸಾರಿ ದೇವರಾತ್ಮ ನಮ್ಮ ಹತ್ರನೇ ಮಾತಾಡ್ತಾನೆ. ಓ, ನಮಗೆ ಸೇವೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾನೆ. ಈಗ ನಾಯಕರ ಹತ್ರ ಬಂದು ಅದನ್ನು ಹೇಳ್ತಾರೆ ಕೆಲವರು, ನಮಗೆ ರಿವೀಲ್ ಆಗಿದೆ, ನೀವು ಸಹ ಪ್ರಾರ್ಥನೆ ಮಾಡಿರಿ, ಒಂದು ದಿವಸ ಗೊತ್ತು ಮಾಡಿಕೊಂಡು ನಮ್ಮನ್ನು ಕಳುಹಿಸಿಕೊಡಿ. ಎಷ್ಟು ಬ್ಯೂಟಿಫುಲ್ ಇದೆ. ಬೈಪಾಸ್ಗಳು ಯಾವುದು ಕೂಡ ಬ್ಯೂಟಿಫುಲ್ ಅಲ್ಲ, ಅದು ದೇವರ ವಾಕ್ಯದ ಆಧಾರದಲ್ಲಿ ಇಲ್ಲ. ದೇವರ ವಾಕ್ಯದ ಆಧಾರದಲ್ಲಿ ಇಲ್ಲದ ಕ್ರಮಗಳಲ್ಲಿ ಹೋದರೆ ಅದು ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ಜನರಲ್ ಆದ ಅನಾಯಿಂಟಿಂಗ್ ಇದೆ, ಜನರಲ್ ಆದ ಗಿಫ್ಟ್ಗಳು ಆಪರೇಟ್ ಆಗ್ತದೆ. ಹಲ್ಲೆಲೂಯಾ. ಒಂದು ವೇಳೆ ಸಭೆಯ ಕಾಲಿಂಗ್ ಇದೆ, ಸುವಾರ್ತೆ ಸಾರುವಂಥ ಕಾಲಿಂಗ್, ಇದು ಜನರಲ್ ಆಗಿರುವಂಥದ್ದು, ಎಲ್ಲ ಸಾರ್ವತ್ರಿಕವಾಗಿ ಇರುವಂಥದ್ದು. ಹಲ್ಲೆಲೂಯಾ. ಅದು ಎಲ್ಲರೂ ಮಾಡಬೇಕಾದಂಥದ್ದು ನಾವು. ಹಲ್ಲೆಲೂಯಾ. ಎಲ್ಲರೂ ಹೇಗೆ ಮಾಡ್ತಕ್ಕಂಥದ್ದು? ಸಭೆಗೆ ಅವರನ್ನು ನಡೆಸಿಕೊಂಡು ಬರುವಂಥದ್ದು, ಅವರ ಮಧ್ಯದಲ್ಲಿ ಆಪರೇಟ್ ಆಗುವಂಥದ್ದು. ಆದರೆ ಕಾಲಿಂಗ್ ಬರುವಾಗ, ಸೇವೆಯ ವಿಚಾರ ಬರುವಾಗ, ಅದಕ್ಕೆ ಸಮಯಕ್ಕೆ ಕಾದು ಹಸ್ತಾರ್ಪಣೆ ಹೇಳ್ತಾರಲ್ಲ, ಆರ್ಡಿನೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇಲ್ಲಿ ಪೌಲನಿಗೆ ಅಲ್ಲೇ ಹಸ್ತಾರ್ಪಣೆ ಆದದ್ದು, ಅದನ್ನು ಪಡ್ಕೊಂಡು ಅವನು ಮುಂದುವರೆದ. ನಾನು ಸೇವೆಗೆ ಬರೋದಕ್ಕಿಂತ ಮುಂಚಿತವಾಗಿ ಸಭಾಪಾಲಕನ ನನಗೆ ಕರೆ ದೃಢಪಡಿಸ್ಕೊಂಡಾಗ ನನ್ನ ಆತ್ಮಿಕ ತಂದೆ ಪ್ರಭಾಕರನ ಹತ್ರ ಹೋದೆ. ಒಂದು ತುಂಬ ಸಾರಿ ಓದಿದ್ದೇನೆ, ಅದರಲ್ಲಿ ನಮ್ಮ ಎಸ್ ಅಂಕಲ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಹೇಳಲಿಕ್ಕೆ. ನನಗೆ ಆರ್ಡಿನೇಷನ್ ಬೇಕಿತ್ತು, ಫಸ್ಟ್ ಆರ್ಡಿನೇಷನ್ ಬೇಕಿತ್ತು. ನನಗೊಂಥರ ಇದಾಗ್ತಾಯಿತ್ತು, ನಾನು ಮಾಡೋದು ಸರಿಯಿಲ್ಲ. ಅವ್ರ ಹತ್ರ ಮಾತಾಡ್ತಾರೆ, ಅವರು ವೆಯ್ಟ್ ಅಂತ 4-5 ವರ್ಷ ತಗೊಂಡ್ರು. ಆಮೇಲೆ ಒಂದು ದಿವಸ ಅವರು ಸೀದಾ ಬಂದರು, ಇದೇ ಸ್ಥಳದಲ್ಲಿ ಎಣ್ಣೆ ತಗೊಂಡು ಅನಾಯಿಂಟಿಂಗ್ ಮಾಡಿಬಿಟ್ರು. ಆನಂತರ ಇನ್ನೊಂದು ಕಡೆಯಲ್ಲಿ ಸಭಾಪಾಲಕನ ಒಂದು ಅಭಿಷೇಕ ಕೂಡ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಿಳ್ಕೊಳ್ಬೇಕು, ಅಭಿಷೇಕ ಅನ್ನುವಾಗ ಕರೆಗೆ ತಕ್ಕಂಥ ಅಭಿಷೇಕ, ಇದು ಸ್ಪೆಷಲ್ ಆಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನೋಡ್ರಿ, ಕ್ರಿಸ್ತನು ಹೇಳ್ತಾನೆ, ಶಿಷ್ಯರನ್ನು ಕಳಿಸುವಾಗ ನನ್ನನ್ನು ಕಳಿಸಿಕೊಟ್ಟಂತೆ ನಿಮ್ಮನ್ನು ಕಳಿಸಿಕೊಡ್ತೇನಂತ. ಹಲ್ಲೆಲೂಯಾ. ಹಾಗೆ ಈ 5 ಫೋಲ್ಡಲ್ಲಿ ನಿಮ್ಮನ್ನು ಕಳಿಸ್ಕೊಡ್ತೇನೆ. ಈಗ 5 ಫೋಲ್ಡು, ಕೆಲವರಲ್ಲಿ 5 ಫೋಲ್ಡ್ ಕೂಡ ಆಪ್ರೇಟ್ ಆಗ್ತದೆ. ಕೆಲವರಲ್ಲಿ ಏನು ಗೊತ್ತುಂಟಾ, ಕೆಲವರು ಕೇವಲ ಪ್ರವಾದಿಯಾಗಿ ಆಪ್ರೇಟ್ ಆಗ್ತಾರೆ, ಇನ್ನು ಕೆಲವರು ಕೇವಲ ಸಭಾಪಾಲಕರಾಗಿ ಆಪ್ರೇಟ್ ಆಗ್ತಾರೆ, ಇನ್ನು ಕೆಲವರು ಸುವಾರ್ತಿಕರಾಗಿ ಆಪ್ರೇಟ್ ಆಗ್ತಾರೆ, ಇನ್ನು ಕೆಲವರು ಉಪದೇಶಿಯಾಗಿ ಆಪ್ರೇಟ್ ಆಗ್ತಾರೆ, ಕೆಲವರು 2 ಕರೆ ಒಟ್ಟಿನಲ್ಲಿ ಆಪ್ರೇಟ್ ಆಗ್ತಾರೆ, ಕೆಲವು 3 ಕರೆಯಲ್ಲಿ ಆಪ್ರೇಟ್ ಆಗ್ತಾರೆ, ಕೆಲವರು ಎಲ್ಲ ಕರೆಯಲ್ಲಿ ಆಪ್ರೇಟ್ ಆಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಕರೆ ಮತ್ತು ಅನಾಯಿಂಟಿಂಗ್ ಬಂದಾಗ ವ್ಯಕ್ತಿಗಳು ಕಷ್ಟಪಡಬೇಕಂತೆಲ್ಲ, ಅವ ಹೋಗಿ ನಿಂತಾಗ ಅದು ಆಗ್ತದೆ. ನೀವು ನೋಡಿದ್ದೀರಾ, ಈ ಕೆಲವರನ್ನು ನೋಡ್ರಿ ಅಂತೆ, ಅವರು ಸ್ಟೇಜಿಗೆ ಬಂದು ನಿಂತರೆ ಟಕ 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 ಹೀಲಿಂಗ್ ಎಲ್ಲ ಆಗ್ತಾ ಇರ್ತದೆ. ಕಾಲಿಂಗ್ ಆ್ಯಂಡ್ ಅನಾಯಿಂಟಿಂಗ್ ಅದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬೇರೆ ಇದನ್ನು ಕೇಳುತ್ತಿರುವಾಗ ಹಲ್ಲೆಲೂಯಾ, ನಾವು ಒಂದು ವೇಳೆ ಅಂಥ ಕಾಲಿಂಗ್, ಅಂಥ ಅನಾಯಿಂಟಿಂಗ್ ಅಂಡರ್ ಇರೋದಾದರೆ ಅದಕ್ಕೆ ಯಾವಾಗಲೂ ಅಧೀನರಾಗಿರಬೇಕು. ಒಂದನೇದಾಗಿ. ಎರಡನೇದಾಗಿ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಸಭೆಯಾಗಿ ಸೇರಿ ಬರೋದು ಅವಶ್ಯಕತೆ ಇಲ್ಲದ್ರೆ, ಇವರಿಗೆ ಅಧೀನರಾಗಿ ಇರೋದು ಅವಶ್ಯಕತೆ ಇಲ್ಲದಿದ್ದರೆ ವರ್ಡ್ ಆಫ್ ಗಾಡಲ್ಲಿ ಬರೀತಾ ಇರಲಿಲ್ಲ ಇದೆಲ್ಲ ವಿಷಯ. ಇನ್ನೊಂದು ಮಾತು 13ನೇ
10ನೇದು 27ನೇ ವಚನ ಇರಬೇಕು ನೋಡ್ರಿ. ಇಬ್ರು 10:27 ಏನು ಹೇಳ್ತದೆ ನೋಡ್ರಿ. ಒಂದೇ 10:27 ಮತ್ತೊಂದು ಅಥವಾ ಅಲ್ಲ 13:27 ನೋಡ್ರಿ. ಸಭೆಯಾಗಿ ಅಲ್ಲಿದೆ, ಸಭೆಯಾಗಿ ಸೇರಿ 10:20 25 ನೋಡ್ರಿ ಅಲ್ಲೇ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಓಕೆ, ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ. ನೋಡಿ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರಂತೆ. ಹಾಗೆ ಬಿಡಬಾರ್ದಂತ ವಾಕ್ಯ ಯಾಕೆ ಹೇಳ್ತದೆ? ಇದು ವಾಕ್ಯ ಅಲ್ವಾ? ಸಭೆಯಾಗಿ ಕೂಡಲೇಬೇಕು, ಆ ಕಾಲಿಂಗ್ನ ಅಡಿಯಲ್ಲಿ ಸೇರಲೇಬೇಕು, ಆ ಅನಾಯಿಂಟಿಂಗ್ನ ಬೆನಿಫಿಟನ್ನು ಪಡೆದುಕೊಳ್ಳಲೇಬೇಕು, ಅಧೀನರಾಗಿರಬೇಕು. ಹಲ್ಲೆಲೂಯಾ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕಂತೆ. ಯಾರಾದರೂ ಬಿಟ್ಟವರಿದ್ದರೆ ಎಚ್ಚರಿಸಬೇಕು. ಕರ್ತನ ಪ್ರತ್ಯಕ್ಷತೆಯ ದಿನವೂ ಸಮೀಪಿಸ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಯಾವುದು? ಸಭೆಯಾಗಿ ಸೇರಿ ಬರುವುದನ್ನು ಮತ್ತು ಎಚ್ಚರಿಸುವುದನ್ನು. ಎರಡು ಇಂಪಾರ್ಟೆಂಟ್ ಅಲ್ವಾ? ಹಲ್ಲೆಲೂಯಾ. ಹೆಚ್ಚೆಚ್ಚು ಸೇರಬೇಕು ನಾವು ಸಭೆಗೆ. ವರ್ಡ್ ಹೇಳ್ತದೆ, ದೇವರ ವಾಕ್ಯ. ಯಾಕೆ? ಹೆಚ್ಚೆಚ್ಚು ಬಲ ಬೇಕು. ಹಾಗೆ ಸೇರಿ ಬರುವಾಗಲೇ ಪವಿತ್ರಾತ್ಮನು ಮಾತಾಡೋದು, ಹಾಗೆ ಸೇರಿ ಬರುವಾಗಲೇ ಪವಿತ್ರಾತ್ಮನಿಂದ ಕಳಿಸಲ್ಪಡುವಿಕೆ, ಸೇವೆ ಮಾಡುವಿಕೆ ಪವಿತ್ರಾತ್ಮನಿಂದಲೇ ಬರಬೇಕು. ಹಲ್ಲೆಲೂಯಾ. ನಾನು ಹೇಗೆ ಸೇವೆ ಬಂದೆ ಗೊತ್ತಾ? ನಾನು ಹೀಗೆ ಬರಲಿಲ್ಲ. ನಾನು ಕೆಲವೊಮ್ಮೆ ಆಲೋಚನೆ ಮಾಡೋದು, ಸೇವೆಯ ಎಲ್ಲ ಜವಾಬ್ದಾರಿಗಳು ಅದು ಇದನ್ನುವಾಗ ಸ್ಟಕ್ ಆಗ್ತದೆ ಮೈಂಡ್ ಕೆಲವೊಮ್ಮೆ. ಆದರೂ ಗ್ಲೋರಿ ಟು ಗಾಡ್, ದೇವರು ಸಹಾಯಕನು. ಅರ್ಥ ಆಗೋದಿಲ್ಲ. ನನ್ನ ಹತ್ರ ಬಂದು ಎಲ್ಲರ ಸಂಗತಿ ಹೇಳ್ತಾರೆ, ನಾವು ಯಾರ ಹತ್ರ ಹೇಳೋದಿಲ್ಲ. ನಾನು ಅವರಾಗೆ ಮನುಷ್ಯನೇ. ಸಭಾಪಾಲಕಿರ್ಬೋದು, ನಾಯಕರು ಅವರಾಗೆ ಮನುಷ್ಯರೇ. ಎಲ್ಲರೂ ಬಂದು ಹೇಳ್ತಾರೆ, ಹೇಳಬೇಕು, ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆದರೆ ನಮ್ಮದನ್ನು ನಾವು ಯಾರ ಹತ್ರ ಆದರೂ ಹೇಳ್ಕೊಳ್ತೇವ? ಕೆಲವು ಸರಿ ಸ್ಟಕ್ ಆದಂಥ ಅನುಭವಗಳು ಬರುವಾಗ ಆಗ ದೇವರ ವಾಕ್ಯದ ಮೂಲಕ ನಮ್ಮನ್ನು, ದಾವೀದ ತನ್ನನ್ನು ಆ ದೇವರ ಮೂಲಕ ಹೇಗೆ ಬಲಪಡಿಸಿಕೊಂಡು ಅಂಥ ಒಂದು ಸಂದರ್ಭ ಬರುವಾಗ ನಾವು ಕೂಡ ವಾಕ್ಯದ ಮೂಲಕ ಬಲಪಡಿಸಿಕೊಳ್ಳೋದು. ಹಲ್ಲೆಲೂಯಾ. ಯಾಕಂದರೆ ಆ ಒಂದು ಕರೆ ಕೊಟ್ಟಾತನು, ಆ ಒಂದು ಅಭಿಷೇಕ ಕೊಟ್ಟಾತನು ದೇವರೇ. ನಾನು ಹೇಗೆ ಬಂದೆ ಗೊತ್ತಾ ಸೇವೆಗೆ? ನನಗೆ ಪರಿಪೂರ್ಣ ಅವಧಿಗೆ ಬರುವಂಥದ್ದೇನು ಇಂಟ್ರೆಸ್ಟ್ ಇರಲಿಲ್ಲ. ಕೆಲಸ ಮಾಡ್ತಾ ಸೇವೆ ಮಾಡುವಂಥ ಇಂಟ್ರೆಸ್ಟ್ ಇತ್ತು. ಕೆಲಸ ಮಾಡ್ತಾಯಿದ್ದೆ, ವರ್ಕ್ಶಾಪ್ ಮಾಡ್ತಾಯಿದ್ದೆ. ನನಗೆ ಬರ್ಡನ್ ಜಾಸ್ತಿ ಆಯಿತು ಒಳಗೆ. ಆ ಟೈಮಲ್ಲಿ ಹೋಗಿ ಕೆಲಸ ಮಾಡಿ ಸುಸ್ತಾಗಿ ಕುಳಿತುಕೊಂಡಿದ್ದೇನೆ. ಅಲ್ಲೇ ನಿದ್ದೆ ಬಂತು ನನಗೆ. 6:30-7 ಗಂಟೆ ಹೊತ್ತಿಗೆ ಈವ್ನಿಂಗ್. ತುಂಬ ಸುಸ್ತು. ಆಶಕನವ್ರಿಗೆ ಗೊತ್ತುಂಟು, ಸುಧಣ್ಣ ಮತ್ತು ನಾವು ಒಂದೇ ಕಂಪ್ನಿಯಲ್ಲಿದ್ದೆವು. ಆ ಕೆಲಸ ಎಷ್ಟು ಹಾರ್ಡ್ ಅಂತ ಅವ್ರಿಗೆ ಗೊತ್ತುಂಟು. ನಮ್ಮ ಸುಧಣ್ಣ ಅಂತೂ ತುಂಬ ಕೆಲಸ ಮಾಡಿದ್ದಾರೆ. ಓಕೆ, ಎಷ್ಟು ಹಾರ್ಡ್ ವರ್ಕ್ ಅಂದರೆ ಸುಸ್ತಾಗಿ ಬಿಡ್ತದೆ. ಬಂದು ಈಗಿನ ಕೂತ್ಕೊಂಡಿದ್ದೇವೆ. ಆಗ ಒಬ್ಬರು ಯಾರ ವ್ಯಕ್ತಿ ಬಂದು, ನಾನು ನಿನ್ನನ್ನು ಯಾವುದಕ್ಕೆ ಕರೆದಿದ್ದೆ, ನೀನು ಇಲ್ಲಿ ಏನು ಮಾಡ್ತೀಯ ಅಂತ ಕನ್ನಡ ವರ್ಡಲ್ಲಿ ಆ ಬೊಂಬೆಯಲ್ಲಿ ಬಂದು ಹೇಳಿದರು. ರಪ್ಪ ಎಚ್ಚರ ಆಗುವಾಗ ಯಾರಿಲ್ಲ, ಓಡಿ ಕೆಳಗೆ ಬಂದೆ. ನಮ್ಮ ಮನೆ ಆಗ ರಾಜೀವ್ ಗಾಂಧಿ ಸ್ಕೂಲಲ್ಲಿ, ಅಲ್ಲಿ ಮೇಲೆ ಕೆಳಗೆ ಓಡಿ ಬಂದು ಕಿಟಕಿಯಲ್ಲಿ ನೋಡಿದೆ, ಬಾಗಿಲಲ್ಲಿ ಯಾರು ಇಲ್ಲ. ಇಮ್ಮಿಡಿಯೇಟ್ ಮಾಡೋ ಕಾಲೂರಿದೆ. ಸ್ವಾಮಿ, ಒಂದು ಇರ್ನೇ ಸೊರಾಂಡ್ ಕನ್ಫರ್ಮೇಷನ್ ಬೋರ್ಡ್, ನೀನು ಕನ್ಫರ್ಮ್ ಮಾಡಬೇಕು. ನನಗೆ ಪೂರ್ಣಾವಧಿಗೆ ಸೇವೆಗೆ ಬರೋದಿದ್ದರೆ ಕನ್ಫರ್ಮ್ ಮಾಡಬೇಕೆಂಬುದಾಗಿ. ಆ ಟೈಮಲ್ಲಿ ಬಾಂಬೆಯಲ್ಲಿ 3 ಸೇವಕರು, ಊರಲ್ಲಿ 2 ಸೇವಕರು ಬಂದು ನನ್ನನ್ನು ತೋರಿಸಿ ಮಾತಾಡೋದು. ನೀನು ದೇವರ ಹತ್ರ ಕೇಳ್ತಾ ಇದ್ದಿ, ಪೂರ್ಣಾವಧಿಯ ಕುರಿತಾಗಿ ಕೇಳ್ತಾ ಇದ್ದಿ. ಹೌದು, ನಿನಗೆ ಇದೆ, ಹೊರಟು ಹೋಗು. ಬಾಂಬೆಯಲ್ಲಿ ಲಾಸ್ಟ್ ಪ್ರಾಫಸಿ ಮಾಡಿದವರು ಇವರು ಪ್ರಭಾಕರೇ. ನನ್ನ ಹೆಸರನ್ನೇ ಕರೆದು ಅವರು ಕಾಲಿಂಗ್ ಕೊಟ್ಟದ್ದು. ಹಾಗೆ ನಾನೇನು ಮಾಡಿದೆ, ಆ ಟೈಮಲ್ಲಿ ಸಣ್ಣ ಪುಟ್ಟ ವರ್ಕ್ಶಾಪ್ ಇತ್ತು, ಏರ್ಪೇರ್ ಆಗ್ತಾಯಿತ್ತು ವರ್ಕ್ಶಾಪ್. ಅದನ್ನು ಬಂದ್ ಮಾಡಿ ಓಡಿ ಬಂದದ್ದು. ಎಲ್ಲಿ ಹೋಗ್ಬೇಕಂತ ದೇವರ ಹತ್ರ ಕೇಳಿದೆ, ಹುಟ್ಟೂರಿಗೆ. ಆದ್ದರಿಂದ ಬಾಂಬೆ ಪಟ್ಟಣದಿಂದ ಬಂದೆ. ಇಲ್ಲಾಂದರೆ ಈಗಲೂ ಕೂಡ ಕೆಲಸ ಮಾಡ್ತಾ ಅಲ್ಲಿ ಸಭೆ ಇರ್ತಾಯಿತ್ತು. ಬಂದುಬಿಟ್ಟೆ. ದೇವರೊಂದು ಕರೆಯನ್ನು ಕೊಟ್ಟ. ಬಂದು 5 ವರ್ಷ ಸುವಾರ್ಥಿಕನಾಗಿ ಕೆಲಸ ಮಾಡುವಾಗ ಸಮಾಧಾನ ಬರ್ತಾ ಇರಲಿಲ್ಲ. ನನ್ನನ್ನು ಕರೆದ ಉದ್ದೇಶಕ್ಕಾಗಿ ನಾನು ನಿಂತಿದ್ದೇನೆಂಬುದು ಗೊತ್ತಾಗ್ತಾ ಇರಲಿಲ್ಲ. ಒಂದು ಸಭೆಯಲ್ಲಿ ಇದ್ದುಕೊಂಡು
ನಾನು ಸೇವೆ ಮಾಡ್ತಾ ಇದ್ದ ಅನೇಕ ಯೌವನಸ್ಥರು ಆ ಟೈಮಲ್ಲಿ ರಕ್ಷಣೆಗೆ ಬಂದರು, ದೇವರ ಬಳಿಗೆ ಬಂದರು. ಇವತ್ತು ಕೆಲವರು ದೊಡ್ಡ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಅದರಲ್ಲಿ. ದೇವರಿಗೆ ಸ್ತೋತ್ರ. ಆ ನಂತರ ನನಗೆ ಸಮಾಧಾನ ಬರ್ತಾ ಇರಲಿಲ್ಲ. ಏನು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇರುವಾಗ ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀನು ತೋರಿಸು ಸ್ವಾಮಿ, ನನಗೆ ಸಮಾಧಾನ ಬೇಕು, ಸೇವೆಯಲ್ಲಿ ಸಮಾಧಾನ ಇಲ್ಲ. ಅದರ ಅರ್ಥ ನೀನು ಯಾವುದಕ್ಕೋ ಕರೆದಿದ್ದಿ, ನಾನು ಅದನ್ನು ಮಾಡ್ತಾ ಇಲ್ಲ ಎಂಬುದಾಗಿ. ಸಾರಿ ಲಾರ್ಡ್, ನೀನೇ ನನಗೆ ಹೇಳು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಗ ದೆಂದೂರುಕಟ್ಟೆ ಪ್ಲೇಸು ಮೈಂಡಿಗೆ ಬಂತು, ನನ್ನ ಆಲೋಚನೆ ಬಂತು. ಬೈಕ್ ಹಿಡ್ಕೊಂಡು ದೆಂದೂರುಕಟ್ಟೆಯಲ್ಲಿ ಮನೆ ನೋಡುವ, ಮತ್ತು ಅಲ್ಲಿ ಒಂದು ಸೇವೆ ಸ್ಟಾರ್ಟ್ ಮಾಡುವ ಎಂಬುದಾಗಿ ಆಲೋಚನೆಯಲ್ಲಿ ಬರುವಾಗ, ಇಲ್ಲಿ ಬ್ರಿಡ್ಜ್ ಹತ್ರ ಬರುವಾಗ ಹೋಲಿ ಸ್ಪಿರಿಟ್ ಮಾತಾಡಿದರು. ಸ್ಟಾಪ್ ಎಂಬುದಾಗಿ ನಿಲ್ಲಿಸಿದೆ, ಈ ಕಡೆ ಬಂದೆ, ಈ ಮನೆ ನೋಡಿದೆ, ಮನೆಗೆ ಮತ್ತೆ ನಾವು ಬಂದುಬಿಟ್ಟೆವು. 15 ವರ್ಷದಿಂದ ಇಲ್ಲಿ ಈಗ ನಾವು ಇದ್ದೇವೆ. 13 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ರೈಟ್ ಟೈಮ್. ನಾನು ಹೇಳ್ತೇನೆ, ದೇವರ ಕರೆ ಇದ್ದರೆ ಬರುವ, ಇಲ್ಲಾದರೆ ಸುಮ್ಮನೆ ಅವಸರ ಮಾಡೋದು ಬೇಡ. ಅಂತೂ ನಮ್ಮ ಜವಾಬ್ದಾರಿ ಮಾಡುವ. ಹಲ್ಲೆಲೂಯಾ. ಸಾರ್ವತ್ರಿಕವಾದ ಜವಾಬ್ದಾರಿಯನ್ನು ಸಾರ್ವತ್ರಿಕವಾಗಿ ಮಾಡುವ, ವೈಯಕ್ತಿಕವಾದ ಸ್ಪೆಸಿಫಿಕ್ ಆಗಿ ಕಾಲಿಂಗಲ್ಲಿರುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ಸ್ಪೆಸಿಫಿಕ್ ಆಗಿ ಮಾಡುವ. ಆತನ ಬರೋಣ ಬಹಳ ಹತ್ತಿರವಿದೆ. ಅಧೀನರಾಗಿದ್ದುಕೊಂಡು ಮಾಡುವ. ದೇವರು ಯಾರನ್ನು ನಾಯಕರನ್ನಾಗಿ ಇಟ್ಟಿದ್ದಾರೋ ಅವರಿಗೆ ಅಧೀನರಾಗಿರೋಣ. ಎರಡನೇದಾಗಿ ಆ ನಾಯಕತ್ವಕ್ಕೆ ಒಳಗಾಗಿರ್ಬೇಕು. ಈಗ ನೋಡ್ರಿ, ಸಭೆಗೆ ನಾವು ಬರ್ತೇವಲ್ವಾ, ಒಂದು ವೇಳೆ ಬಂದು ಕೂತ್ಕೊಂಡು ನಾವು ನಮ್ಮ ಮನಸ್ಸಲ್ಲೇ ಎದ್ದುಕೊಂಡು ಹೋದರೆ, ಸಭಾ ನಾಯಕರುಗಳು ಆ ಕಾಲಿಂಗ್ಗಳು ಇರುವಾಗ ಅದಕ್ಕೆ ಒಳಗಾಗದಿದ್ದರೆ ಅದು ಪ್ರಯೋಜನ ಇಲ್ಲ. 1 ಕೊರಿಂಥೆ 16ನೇ ವಚನ ನೋಡ್ರಿ. 1 ಕೊರಿಂಥೆ 16ನೇ ವಚನ. ಸಹೋದರರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ನಿಮ್ಮನ್ನು ಬೇಡಿ. ಏನಾಗಬೇಕಂತೆ? ಒಳಗಾಗಬೇಕು. ಕರ್ತನ ಸೇವೆಯಲ್ಲಿ ಯಾರು ನಾಯಕತ್ವ ವಹಿಸ್ಕೊಂಡು ಹೋಗ್ತಾರೋ ಅವರಿಗೆ ಒಳಗಾಗಬೇಕು. ಇಲ್ಲದ್ರೆ ಬಂದು ತಮ್ಮದೇ ಅಭಿಪ್ರಾಯಗಳು, ತಮ್ಮದೇ ಆಲೋಚನೆಗಳು, ತಮ್ಮದೇ ವಿಷಯಗಳು ಇದ್ದರೆ ಬ್ಲೆಸ್ಸಿಂಗ್ ಇರೋದಿಲ್ಲ. ಆ ನಾಯಕತ್ವಕ್ಕೆ ಕನೆಕ್ಟ್ ಆಗದಿದ್ದರೆ ಆ ನಾಯಕತ್ವದಿಂದ ಬೆನಿಫಿಟ್ ಬರುವುದಿಲ್ಲ. ಬೆನಿಫಿಟ್ ಬರದಿದ್ದರೆ ಯೋಗ್ಯ ಸ್ಥಿತಿಗೆ ಬರಲಿಕ್ಕೆ ಆಗುವುದಿಲ್ಲ. ಮಾತ್ರವಲ್ಲ, ವೃದ್ಧಿಯಾಗಲಿಕ್ಕೆ ಆಗುವುದಿಲ್ಲ. ನಾವು ಬೆಳಿಲಿಕ್ಕೆ ಆಗುವುದಿಲ್ಲ. ನಮ್ಮ ಮೂಲಕ ಕೆಲವರನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ. ಒಂದು ಅಧೀನತೆ, ಎರಡನೇದಾಗಿ ಒಳಗಾಗಿರಬೇಕು. ಮೂರನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಏನು ಹೇಳ್ತಾರೆ ಗೊತ್ತುಂಟ? ಉಪದೇಶ ಹೊಂದುವವನು, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡುವವನಿಗೆ, ಕೇಳ್ರಿ, ಎಲ್ಲರೂ ಕೇಳ್ರಿ, ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಬಿಟ್ಟುಕೊಡ್ಬೇಕು. ಹಲ್ಲೆಲೂಯಾ. ಇದರ ಅನೇಕ ವಿಚಾರ ಬರ್ತಾರೆ. ಅದರಿಂದ ಕೆಲವರು ಏನು ಮಾಡ್ತಾರೆ ಗೊತ್ತುಂಟ? ದೇವರು ನನ್ನನ್ನು ಬ್ಲೆಸ್ ಮಾಡಿದ್ದಾನೆ. ಕೆಲವರನ್ನು ನಾನು ಹೇಳೋದು, ನೀವು ಹಾಗೆ ಮಾಡಿ ಅಂತ ಹೇಳೋದಲ್ಲ. ದೇವರವರನ್ನು ಬಟ್ಟೆಯಲ್ಲಿ ಬ್ಲೆಸ್ ಮಾಡಿದ್ರೆ, ಆಸ್ತಿಯಲ್ಲಿ ಬ್ಲೆಸ್ ಮಾಡಿದರೆ, ಕಾರಲ್ಲಿ ಬ್ಲೆಸ್ ಮಾಡಿದ್ರೆ ದೇವರ ಸೇವಕರಿಗೆ ಕೊಡುವಂಥದ್ದು. ಅಷ್ಟು ಮಾತ್ರ. ಎಲ್ಲದಕ್ಕಿಂತ ಪ್ರಾಮುಖ್ಯ ಏನು ಗೊತ್ತುಂಟ? ತಮ್ಮನ್ನೇ ಬಿಟ್ಟು ಕೊಡುವಂಥದ್ದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಬೇಕು. ಒಳ್ಳೆಯ ಸಂಗತಿ ಪಾಲು ಕೊಡಬೇಕು. ಹಲ್ಲೆಲೂಯಾ. ಇನ್ನೊಂದು ವಿಚಾರ ಹೇಳ್ತೇನೆ ನೋಡ್ರಿ. ಪಾಲು ಕೊಡೋದು ಮಾತ್ರವಲ್ಲ, ದೇವರ ಸೇವೆಯ ಲೀಡರ್ಶಿಪ್ಪಲ್ಲಿ ಇರುವವರನ್ನು ಏನು ಮಾಡಬೇಕು ಗೊತ್ತುಂಟ? ಸನ್ಮಾನಿಸಬೇಕು, ಗೌರವಿಸಬೇಕು. 1ನೇ ತಿಮೋಥಿ 2ನೇ ಅಧ್ಯಾಯ 1ನೇ ತಿಮೋಥಿ 5ನೇ ಅಧ್ಯಾಯ 17ನೇ ವಚನ. 1ನೇ ತಿಮೋಥಿ 5ನೇ ಅಧ್ಯಾಯ 17ನೇ ವಚನ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅದರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಹಲ್ಲೆಲೂಯಾ. ನೋಡಿ, ಇದೆಲ್ಲ ನಮ್ಮ ಸಹೋದರಿಯಲ್ಲಿ ಬರಿತಾ ಇದ್ದಾರೆ, ಅವರು ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸೋದು ಗೊತ್ತುಂಟು? ಅವರು ನಾವು ಮತ್ತೆ ಧ್ಯಾನ ಮಾಡಬೇಕೆಂಬುದಾಗಿ ಅವರು ವಾಟ್ಸಪ್ಪಲ್ಲಿ ಈಗದ ವಾಕ್ಯ ಎಲ್ಲ ಬರೆದು ಕಳಿಸ್ತಾರೆ. ಅವರುಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸೇವೆ ಕೆಲಸ.
ಯಾಕೆ? ಜನರಿಗೆ ಒಳ್ಳೆ ಆಗಬೇಕು. ಇದನ್ನು ಮರೆತು ಬಿಡೋದಲ್ಲ. ಈ ಕೊನೆಯ ವಿಚಾರ ಏನು ಮಾಡಬೇಕು? ಪ್ರಸಂಗದಲ್ಲಿ ಉಪದೇಶದಲ್ಲಿ ಕಷ್ಟಪಡೋರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ನೋಡ್ರಿ, ನನಗೆ ಸೇವೆ ಅಂದರೆ ಏನಂತ ಗೊತ್ತಿರಲಿಲ್ಲ. ಸೇವೆ ಒಂದು ಬರ್ಡನ್ ಇತ್ತು ನನಗೆ. ಅಯ್ಯ, ನನ್ನ ಆತ್ಮಿಕ ತಂದೆ ನಾನು ಸೇವೆ ಮಾಡಬೇಕಂತ ಹೋಗಿ ಹೇಳುವಾಗ ನಗಾಡ್ತಾ ಇದ್ರು ಅವರು ಒಂದೊಂದೇ ಮಾತಾಡೋದು. ಒಂದೊಂದು ಮಾತಾಡಿದರೆ ಭಯಂಕರ ಮಾತುಗಳದು. ಪ್ರಭಾಕರೇನವರು ಅವ್ರು ಏನು ಹೇಳ್ತಾ ಇದ್ದತ್ತಂತ, ಸೇವೆ ಪನ್ನಗ ಆತ ಇಜ್ಜಿಂದ ಎನ್ನೊಡ್ಚಿ ನಿನ್ನ ಕಾಲಿಂಗ್ ನೀ ದೃಢ ಮಲ್ತಲ್ಲ ಬಕ್ಕಬಲ್ಲ ಅಂತ. ನನಗೊಂಥರ ಆಗೋದು, ನನಗೆ ಹೋಗಬೇಕು, ನನಗೆ ಮಾಡಬೇಕು, ಭಾರಿ ಹಾರಾಡ್ತಾ ಇದ್ದೆ. 5 ವರ್ಷ ಅಂತ ಏರ್ 2 year. ಮತ್ತೆ ಅವರಿಗೂ ಗೊತ್ತಾಯಿತು. ಅವರೊಂದು ಹೇಳಿದರು, ನಾವೆಲ್ಲ ಸೇವೆಯಲ್ಲಿ ಇಷ್ಟು ವರ್ಷ ಬಂದವರು, ನಾವು ಎಣಿಸಿದ ಹಾಗೆ ಇರೋದಿಲ್ಲ. ನಾವೆಣಿಸ್ತೇವೆ ಅದ್ಭುತ ಕಾರ್ಯ, ಮಿರಾಕಲ್, ದೆವ್ವಗಳನ್ನು ಓಡಿಸೋದು, ವಾವ್ ನೇಮ್ ಆ್ಯಂಡ್ ಫೇಮ್. ಅದಲ್ಲ, ಅಷ್ಟೆಲ್ಲ. ಅದರ ಒಳಗೆ ಒಂದು ಕಮಿಟ್ಮೆಂಟ್ ಬೇಕು. ಎಲ್ಲ ಸಂದರ್ಭದಲ್ಲಿಯೂ ಕೂಡ ಪರಿಪೂರ್ಣವಾಗಿ ಒಂದು ಕಮಿಟ್ಮೆಂಟ್ ಬೇಕು, ವೈರಾಗ್ಯ ಬೇಕು. ಏನು ಪರಿಸ್ಥಿತಿಗಳು ಬಂದರೂ ಕೂಡ ಹಿಂತೆಗಿಬಾರ್ದು. ಅವರು ನಮಗೆ ಕಲಿಸಿಕೊಟ್ಟಂಥದ್ದು. ಹಲ್ಲೆಲೂಯಾ. ನಾನು ಒಂದು ಸಾರಿ ಇಲ್ಲಿ ಅಲ್ಲ, ಸಭಾ ಸೇವೆ ಸ್ಟಾರ್ಟ್ ಆದ ನಂತರ ಅದಕ್ಕಿಂತ ಮುಂಚೆ ಸುವಾರ್ಥಿಕನಾಗಿ ಸೇವೆ ಮಾಡ್ತಿರುವಾಗ ಭಯಂಕರ ನೋವಾಯಿತು ನನಗೆ. ನಾನು ತೀರ್ಮಾನ ಮಾಡಿದೆ, ಮೈಂಡಲ್ಲಿ ಒಂದು ತೀರ್ಮಾನ ಬಂತು, ಎಲ್ಲೆಡ್ಬೇಕ ಬ್ಯಾಗ್ ಕಟ್ಟುನು ಕೂಡ ಬೊಂಬೈ ಪೋಪಿನ್ ಎಸಿ ತುಂಬುನಂತ ಅದಕ್ಕೆ ಸೇವೆ ಮಲ್ತೊಂದು ಅಂತ. ಸಡನ್ಲಿ ಆಗ ಏನಾಯ್ತು ಗೊತ್ತಾ, ತುಂಬ ನೋವಾಯಿತು. ಯಾರಿಂದಲೂ ಆಲೋಚನೆ ಬಂತು. ಈ ಆಲೋಚನೆ ಯಾರಿಂದ ಗೊತ್ತಾ? ದಟ್ ಈಸ್ ನಾಟ್ ಫ್ರಮ್ ಗಾಡ್. ನಮ್ಮನ್ನು ನಿಲ್ಲದಂತೆ ಹಿಂಜಾರಿಸಲು ಬರುವಂಥ ಆಲೋಚನೆ, ದಟ್ ಈಸ್ ನಾಟ್ ಫ್ರಮ್ ಗಾಡ್. ಎಂಥದೇ ಹೋರಾಟ ಬಂದರೂ ಕೂಡ ನಿಲ್ಲಿಸುವಂಥ ಆಲೋಚನೆ ಬರೋದಾದರೆ ದಟ್ ಈಸ್ ಫ್ರಮ್ ಗಾಡ್. ಹಲ್ಲೆಲೂಯಾ. ಏನಾಯ್ತು ಗೊತ್ತಾ, ಆ ಟೈಮಲ್ಲಿ ನನ್ನ ಹತ್ರ ಒಂದು ಮೊಬೈಲ್ ಇತ್ತು, ಸ್ಟಾರ್ಟಿಂಗ್ ಮೊಬೈಲ್. ನಾನು ದುಃಖಪಟ್ಟ, ಕಣ್ಣಲ್ಲಿ ನೀರು ಸಹ ಬರ್ತುಂಟು. ಆಚೆ ಹೋಗಿ ಹೀಗೆಲ್ಲ ಮಾಡಿಕೊಂಡೆ. ತುಂಬ ಹೊರಟ ಆಗ್ತುಂಟು, ಪೋಯಿ ಮುಲ್ತುರ್ದಾರೆ ಬೊರ್ಚಿ ಅಂತ. ಅಷ್ಟು ಹೊರಟಾಯಿತು. ಆಗ ಒಂದು ಟಿಂಗ್ ಟಿಂಗ್ ಅಂತ ಮೊಬೈಲಲ್ಲಿ ಆವಾಜ್ ಬಂತು. ಆಗ ಟಿಂಗ್ ಟಿಂಗ್ ಅಲ್ಲ, ಬಟನ್. ಮೆಸೇಜ್ ಬಂತು ಒಬ್ಬರು ಸೇವಕರದ್ದು. ಅದರಲ್ಲಿ 1 ಕೊರಿಂಥೆ 15ನೇ ಅಧ್ಯಾಯ, ಬಹುಶಃ 58ನೇ ವಚನ ಇರಬೇಕು. ಅಲ್ಲಿ ಬರ್ತಿದೆ, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ ತಿಳಿದು ಕರ್ತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡಿರಿ ಅಂತ ಬಂತು. ನಾನು ಆಗಲೇ ಒಂದು ಆಲೋಚನೆ ಬಂತು, ಆ ಆಲೋಚನೆಯನ್ನು ರೆಸ್ಪೆಕ್ಟ್ ಮಾಡೋದ್ರಲ್ಲಿದ್ದೆ ನಾನು. ಬಟ್ ದೇವರ ವಾಕ್ಯ ಹೇಳ್ತದೆ, ಆದ್ದರಿಂದ ನಮ್ಮ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ನೋಡಿ, ಸ್ಥಿರಚಿತ್ತದಲ್ಲಿರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡಿರಿ. ಹಲ್ಲೆಲೂಯಾ. ನಾನು ಈ ಆಲೋಚನೆಯನ್ನು ರಿಜೆಕ್ಟ್ ಮಾಡಿದೆ, ಸೇವೆಯನ್ನು ಮುಂದುವರಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಸಮಯ ಮುಂದುವರೆದಿದೆ. ಆದ್ದರಿಂದ ಒಂದು ಜನರಲಾದ ಅಭಿಷೇಕದಲ್ಲಿ ಆ ಒಂದು ಅನಾಯಿಂಟಿಂಗ್ ಇದೆ, ಅದರಲ್ಲಿ ಕೂಡ ಗಿಫ್ಟ್ಗಳು ಆಪ್ರೇಟ್ ಆಗ್ತದೆ. ವೈಯಕ್ತಿಕವಾದ ಕರೆಗಳಿದೆ, ಸ್ಪೆಸಿಫಿಕ್ ಆದಂಥದ್ದಿದೆ, ಅದು ಸ್ಪೆಷಲ್ ಆದಂಥದ್ದು ಇದೆ. ಆದರೆ ಅದುವೋ ಇದ್ವೋ ಎಲ್ಲದರಲ್ಲಿ ನಾವು ಉಪಯೋಗವಾಗಲೇಬೇಕು. ಒಂದನೇದಾಗಿ. ಎರಡನೇದಾಗಿ, ಆ ಒಂದು ಕಾಲಿಂಗ್ನ ಅನಾಯಿಂಟಿಂಗ್ನ ಅಡಿಯಲ್ಲಿ ದೇವರು ನಮ್ಮನ್ನಿಟ್ಟಿರುವಾಗ ನಾವು ಅಧೀನರಾಗಿರಬೇಕು, ನಾವು ಒಳಗಾಗಿರಬೇಕು, ನಾವು ಎಲ್ಲ ಒಳ್ಳೆಯದರಲ್ಲಿ ಪಾಲು ಕೊಡಬೇಕು. ನಾವು ಅವರು ಸನ್ಮಾನಕ್ಕೆ ಇಮ್ಮಡಿಯಾಗಿ ಪಾತ್ರರೆಂಬುದಾಗಿ ಸನ್ಮಾನಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೊಂದು ಮಾತು ಹೇಳ್ತಾರೆ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸ್ತೇನೆ. ತಿರಸ್ಕಾರ ಮಾಡುವವರು ಏನಾಗ್ತಾರೆ? ತಿರಸ್ಕಾರ ಹೊಂದ್ತಾರೆ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಕಾಲಿಂಗ್ ದೇವರ, ಫೈನಲ್ ಆಗಿ ಕನ್ಕ್ಲೂಷನ್ ಬರ್ತೇನೆ. ಕಾಲಿಂಗ್ ದೇವರ ಅನುಗ್ರಹ. ಆ ದೇವರ ಅನುಗ್ರಹವನ್ನು ಯಾರು ರೆಸ್ಪೆಕ್ಟ್ ಮಾಡ್ತಾರೋ, ಹಲ್ಲೆಲೂಯಾ,
ಅವರಿಗೆ ಪರಲೋಕದಿಂದ ರೆಸ್ಪೆಕ್ಟ್ ಇದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೆಲವು ದೇವರ ಹಿರಿಯ ಸೇವಕರು ಬಂದಾಗ ನಾನು ತುಂಬ ಈ ವಾಕ್ಯಗಳು ನನಗೆ ಪ್ರಕಟಣೆ ಆದದ್ರಿಂದ ಹಿರಿಯ ಸೇವಕರಿರುವಾಗ ನಾನು ಯಾವಾಗ ಪ್ರಕಟಣೆ ಆಯ್ತು ನೋಡಿ, ಆ ದಿವಸದಿಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಸಾಧಾರಣ ದೇವರ ಮಗುವನ್ನು ಕೂಡ ನಾನು ತುಚ್ಛೀಕರಿಸುವುದಿಲ್ಲ. ಅವರಲ್ಲಿ ಸಣ್ಣ ಪುಟ್ಟ ಏರುಪೇರು ಇರ್ಬೋದು, ಬಟ್ ಸ್ವಾಮಿ ಅವರನ್ನು ಕೊಂಡುಕೊಂಡಿದ್ದಾರೆ. ಸ್ವಾಮಿಯ ದೃಷ್ಟಿಯಲ್ಲಿ ಅವರು ಅಮೂಲ್ಯರು. ಅವರೇ ಅಮೂಲ್ಯರಿರುವಾಗ ಲೋಕದೆಲ್ಲ ಸಂಗತಿಗಳನ್ನು ಬಿಟ್ಟು ತನಗಾಗಿ ನಿಂತವರ ಕುರಿತಾಗಿ ಅವರು ಎಷ್ಟು ಅಮೂಲ್ಯರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ದೇವರ ಸೇವಕರನ್ನು ಹಿಡಿದ್ರು, ಕಟ್ಟಿದ್ರು, ಕಂಬಕ್ಕೆ ಕಟ್ಟಿಗೆ ನಡು ಬೀದಿಯಲ್ಲಿ ಕಂಬಕ್ಕೆ ಕಟ್ಟಿಯಾಗಿ ಸುಟ್ಟಾಗ ಅವರ ಬೆಂಕಿಯಲ್ಲಿ ಬಂದಂಥ ವಾಸನೆ ಇದೆ ಅಲ್ಲ, ಅದೊಂಥರ ಫ್ಲೆಶ್ ಅಥವಾ ಮಾಂಸ ಸುಟ್ಟು ಹೋಗುವಂಥ ವಾಸನೆ ಹೊಂದಿರ್ತಲ್ಲ, ಅದಲ್ಲ, ಒಳ್ಳೆ ಧೂಪದ ಪರಿಮಳವಂತಂತೆ. ಅಲ್ಲಿ ಜನರಿಗೆ ಆಶ್ಚರ್ಯ ಆಯ್ತಂತೆ. ಆ ಒಬ್ಬ ವ್ಯಕ್ತಿ ಸತ್ಯಕ್ಕಾಗಿ ನಿಂತದ್ರಿಂದ ಜನರೆಲ್ಲರಿಗೆ ಒಂದು ಧೂಪದೋಪಾದಿಯಲ್ಲಿ ಆತನು ಪರಿಮಳ ಬೀರಿದ. ಜೀವಂತ ಇರುವಾಗಲೂ ಪರಿಮಳ ಬೀರಿದ್ದಾರೆ ಅವರು. ಜೀವ ಬಿಡುವಾಗಲೂ ಕೂಡ ಪರಿಮಳ ಬೀರಿದ್ದಾರೆ. ಹಲ್ಲೆಲೂಯ. ಕಾಲಿಂಗ್ನಲ್ಲಿ ಅಷ್ಟರ ಮಟ್ಟಿಗೆ ನಿಂತಿದ್ದಾರೆ ಅವರು, ಹಿಂಜರಲಿಲ್ಲ. ಹಲ್ಲೆಲೂಯ. ಇದು ಅಂತ್ಯ ದಿನಮಾನಗಳು. ಹಲ್ಲೆಲೂಯ. ಆದ್ದರಿಂದ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಏನು ಪ್ರಾರ್ಥನೆ ಮಾಡೋಣ ಅಂತ? ಸ್ವಾಮಿ, ನನ್ನಲ್ಲಿ ಅಂತ ಕಾಲಿಂಗ್ ಇದ್ದರೆ ದೃಢಪಡಿಸು. ನಾನು ನಿನಗಾಗಿ ಬೇಕಾಗಿದೆ ಪ್ರಿಯರೇ. ಈ ಕಾಲಿಂಗ್ನ ಮತ್ತು ಈ ಅನಾಯಿಂಟಿಂಗನ್ನು ಲೋಕ ಕಾಯ್ತಾ ಇದೆ. ಲೋಕಕ್ಕೆ ಬೇಕಿದೆ, ಬಿಡುಗಡೆ ಬೇಕು. ನಾನೊಬ್ಬನೇ ಇದ್ದರೆ ಆಗೋದಿಲ್ಲ, ಇನ್ನೊಬ್ಬನೇ ಇದ್ದರೆ ಆಗೋದಿಲ್ಲ, ಬೇಕು. ಬೆಳೆಯು ಬಹಳ, ಕೆಲಸದವರು ಕಡಿಮೆ. ಹಲ್ಲೆಲೂಯ. ಬೇಕಾಗಿದ್ರೆ. ಆದ್ದರಿಂದ ಪ್ರಿಯರೇ, ಸಭೆ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ. ನಾನು ದೇವರಿಂದ ಆರಿಸಲ್ಪಟ್ಟಿದ್ದೀರಿ, ದೇವರಿಂದ ನೇಮಿಸಲ್ಪಟ್ಟಿದ್ದೀರಿ, ದೇವರಿಂದ ನಿಲ್ಲಿಸಲ್ಪಟ್ಟಿದ್ದೀರಿ. ದೇವರು ಆದುಕೊಂಡದನ್ನು ಕರೆದದನ್ನು ದೃಢಪಡಿಸಿಕೊಳ್ಳ್ರಿ. ಒಂದು ವೇಳೆ ಕಾಲಿಂಗ್ ಇದ್ದರೆ ಪ್ರೊಸೀಜರ್, ಆ ಒಂದು ನಿಯಮದ ಪ್ರಕಾರ ಆರ್ಡಿನೇಷನ್ ತಗೊಳ್ರಿ. ಕರ್ತನಿಗಾಗಿ ಹೋಗಿರಿ, ಕರ್ತನಿಗಾಗಿ ಕೆಲಸವನ್ನು ಮಾಡಿರಿ. ಅಥವಾ ಸಾರ್ವತ್ರಿಕವಾದಂಥ ಎಲ್ಲರ ಮೇಲೆ ಇರುವಂಥ ಸಭೆಗಿರುವಂಥ ಅನಾಯಿಂಟಿಂಗ್ ಇದೆಯಾ? ಹೋಗೋಣ, ಸಭೆಯಾಗಿದ್ದುಕೊಂಡು ಕೆಲಸ ಮಾಡೋಣ. ಹಲ್ಲೆಲೂಯ. ಲೀಡರ್ಶಿಪ್ನ ಅನಾಯಿಂಟಿಂಗ್ ಇದೆಯಾ? ಲೀಡರ್ಸ್ಗಳಾಗಿ ಕೆಲಸ ಮಾಡೋಣ. ದೇವರ ಈ ವಾಕ್ಯದ ಮೂಲಕ ಎಲ್ಲರನ್ನು ಆಶೀರ್ವದಿಸಲಿ. ಇನ್ನೊಮ್ಮೆ ಕೊನೆಯದಾಗಿ ಹೇಳ್ತೇನೆ, ಸಭೆಗೆ ಇಂಥ ಒಂದು ಕಾಲಿಂಗ್ನ ಅವಶ್ಯಕ್ಕೆ ಇದೆ ಮತ್ತು ಲೋಕಕ್ಕೆ ಅದು ಬೇಕಾಗಿದೆ. ಹಲ್ಲೆಲೂಯ. ಇಂಥವರೇ ಮುಂದೆ ಹೋದಾಗ ಸಭೆ ಯೋಗ್ಯ ಸ್ಥಿತಿಗೆ ಬರ್ತಾರೆ, ಜನರು ಯೋಗ್ಯ ಸ್ಥಿತಿಗೆ ಬರ್ತಾರೆ, ಕಟ್ಟಲ್ಪಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯದ ಮೂಲಕ ನಮ್ಮನ್ನು ಪರಿಚಯ ಮಾಡಿಕೊಂಡು, ಒಂದು, ನಾವು ಎಷ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ, ಎಷ್ಟು ಅಧೀನತೆಯಲ್ಲಿದ್ದೇವೆ, ಒಳಗಾಗಿದ್ದೇವೆ, ಸನ್ಮಾನಿಸ್ತೇವೆ ಆ ವ್ಯಕ್ತಿಗಳನ್ನು, ಅದು ಪ್ರಶ್ನೆ ಹಾಕೊಳ್ಳೋಣ. ಎರಡನೇದಾಗಿ, ನಮ್ಮ ಕಾಲಿಂಗ್ಗಳನ್ನು ದೃಢಪಡಿಸ್ಕೊಂಡಿದ್ದೇವೆ ಅಥವಾ ಇನ್ನೂ ಕೂಡ ಮೈಂಡೆಲ್ಲ ಲೋಡೆಡ್ ಆಗಿ ನಾನಿನ್ನನೇ ಪ್ರೀತಿಸು ಆಡ್ತಾ ಇರೋದು, ಮೈಂಡಲ್ಲಿ ಬರೋದು ಅವಳ ವಿಚಾರ, ಅವನ ವಿಚಾರ, ಇದೆಲ್ಲ ಡಿಲೇಟ್ ಆಗಲಿ. ಹಲ್ಲೆಲೂಯ. ಕರ್ತನಿಗಾಗಿ ಎದ್ದು ನಿಲ್ಲೋಣ. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನಮ್ಮ ಕೂಡ ಮಾತನಾಡಿದೆ, ಅದಕ್ಕಾಗಿ ಸ್ತೋತ್ರ ರಾಜ. ಇದು ಸ್ವಾಮಿ ಎಲ್ಲೆಲ್ಲಿ ಪ್ರಸರಿಸಲ್ಪಡ್ತಾ ಉಂಟು ಅಲ್ಲೆಲ್ಲ ನಿನ್ನ ದಿವ್ಯ ಶಕ್ತಿ, ನಿನ್ನ ಅಭಿಷೇಕ ಕಾರ್ಯ ನಿರ್ವಹಿಸಲಿ, ಮಹಿಮೆಯಾದ ಕಾರ್ಯಗಳು ನಡೆಯಲಿ. ಇನ್ ಜೀಸಸ್ ನೇಮ್ ಬ್ಲೆಸ್ ಆಗಲಿ. ವಾಕ್ಯ ಅನೇಕರನ್ನು ಆಶೀರ್ವಾದದ ನಿಧಿಗಳನ್ನಾಗಿ ಮಾಡಲಿ. ನಿನ್ನ ಚಿತ್ತ ನೆರವೇರಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.